We have completed 47 and going to chapter 48 today. ನಾವು 47ನೇ ಅಧ್ಯಾಯವನ್ನ ಮುಗಿಸಿದ್ದೇವೆ. ಈಗ 48ನೇ ಅಧ್ಯಾಯಕ್ಕೆ ಮುಂದುವರಿಯುತ್ತಿದ್ದೇವೆ. In chapter 46 we saw Jacob and family moving to Egypt. ನಾವು 46ನೇ ಅಧ್ಯಾಯದಲ್ಲಿ ಯಾಕೋಬನು ಆತನ ಕುಟುಂಬವು ಅದು ಐಗುಪ್ತ ದೇಶಕ್ಕೆ ಹೋಗಿ ನೆಲೆಸುವುದನ್ನು ನಾವು ನೋಡಿಕೊಂಡೆವು. Chapter 47 they are living in Goshen, one of the best land in Egypt. 47ನೇ ಅಧ್ಯಾಯದಲ್ಲಿ ಅವರು ಗೋಷೆನ್ ಸೀಮೆಗೆ ಹೋಗಿ ವಾಸಿಸುವುದನ್ನು ನಾವು ನೋಡುತ್ತೇವೆ. ಅದು ಐಗುಪ್ತ ದೇಶದ ಅತ್ಯುತ್ತಮ ಪ್ರದೇಶಗಳಲ್ಲಿ ಒಂದು. And verse 27 we saw what happened to them. Please read 47:27. 47ನೇ ಅಧ್ಯಾಯದ 27ನೇ ವಚನದಲ್ಲಿ ಅವರಿಗೆ ಏನು ಸಂಭವಿಸುತ್ತೆ ಎಂಬುದನ್ನು ನಾವು ನೋಡಿಕೊಳ್ಳುತ್ತೇವೆ. ದಯಮಾಡಿ ಅದನ್ನು ಓದಿರಿ. ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಸೇರಿರುವ ಗೋಷೆನ್ ಸೀಮೆಯಲ್ಲಿ ವಾಸ ಮಾಡಿದರು. ಅದರಲ್ಲಿ ಅವರು ಆಸ್ತಿಯನ್ನು ಸಂಪಾದಿಸಿ ಬಹು ಸಂತಾನವಾಗಿ ಬಹಳವಾಗಿ ಹೆಚ್ಚಿದರು. Yeah, they were very prosperous in the best place in Egypt. ಅವರು ಐಗುಪ್ತದ ಅತ್ಯುತ್ತಮ ಸ್ಥಳದಲ್ಲಿ ಇದ್ದುಕೊಂಡು ಅವರು ಫಲಭರಿತರಾಗಿದ್ದರು, ಅಭಿವೃದ್ಧಿ ಹೊಂದಿದರು. But right after that we read Jacob calling Joseph and telling, I am about to die, don't bury me here, but take my body to Canaan. ಆದರೆ ಅದಾದ ನಂತರ ನಾವು ನೋಡಿಕೊಳ್ಳುತ್ತೇವೆ ಯಾಕೋಬನು ಯೋಸೇಫನಿಗೆ ಹೇಳುವುದನ್ನೇನೆಂದರೆ, ನನ್ನನ್ನ ಇಲ್ಲಿ ಸಮಾಧಿ ಮಾಡಬೇಡ, ನನ್ನನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶದಲ್ಲಿ ನನ್ನನ್ನು ಸಮಾಧಿ ಮಾಡು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. Just think about that. Jacob is well settled in the sense he is very prosperous, his family is very prosperous, his son is the prime minister in Egypt, and they have all that they need there. If you and I were in that place, what would we have done? ನಾವು ಈ ವಿಷಯವನ್ನ ನಾವು ಆಲೋಚಿಸೋಣ. ಏನೆಂದರೆ, ಯಾಕೋಬನು ಐಗುಪ್ತ ದೇಶದಲ್ಲಿ ಎಲ್ಲಾ ವಿಧವಾದಂತಹ ಸವಲತ್ತುಗಳನ್ನ ಹೊಂದಿದವನಾಗಿ ಆತನು ಜೀವಿಸುತ್ತಿದ್ದಾನೆ. ಆತನ ಕುಟುಂಬವು ಅದು ಅತ್ಯಂತ ಅಭಿವೃದ್ಧಿ ಹೊಂದಿದಂತಹ ಕುಟುಂಬವಾಗಿದೆ ಮತ್ತು ಆತನ ಮಗನಾದಂತ ಯೋಸೇಫನು ಐಗುಪ್ತ ದೇಶದ ಪ್ರಧಾನಮಂತ್ರಿ ಆಗಿದ್ದಾನೆ. ನಾನು ನೀವು ಇಂತಹ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡುತ್ತಿದ್ದೆವು? I know some of the parents when I was living in the US, some elderly, my parents came to US once or twice. ನಾನು ಅಮೆರಿಕ ದೇಶದಲ್ಲಿದ್ದಾಗ ನಾನು ಕೆಲವು ಜನರನ್ನ ನಾನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಕೆಲವು ವಯಸ್ಸಾದಂತವರನ್ನ ಅಥವಾ ಹಿರಿಯರನ್ನ ನನ್ನ ತಂದೆ ತಾಯಿಗಳು ಸಹ ನಾನು ಅಮೆರಿಕದಲ್ಲಿದ್ದಾಗ ನನ್ನನ್ನ ಸಂಧಿಸಲಿಕ್ಕೆ 1-2 ಸಾರಿ ಬಂದಿದ್ದರು. But they were not comfortable there. ಆದ್ರೆ ಅವರಿಗೆ ಅಲ್ಲಿ ಸಮಾಧಾನ ಇರಲಿಲ್ಲ. Because they missed that beautiful fellowship back home in India. ಯಾಕಂದ್ರೆ ಭಾರತ ದೇಶದಲ್ಲಿ ಅವರು ಅನುಭವಿಸುತ್ತಿದ್ದಂತಹ ಆ ಸಹೋದರ ಅನ್ಯೋನ್ಯತೆಯನ್ನ ಅವರು ಕಳೆದುಕೊಂಡಿದ್ದರು. But the younger generation like it there. ಆದರೆ ಯುವ ಪೀಳಿಗೆ ಅಮೆರಿಕ ದೇಶವನ್ನ ಇಷ್ಟಪಡುತ್ತಿತ್ತು. So many parents when they come there, even though everything is comfortable, if they are godly people, they don't enjoy that. ಆದ್ದರಿಂದ ಕೆಲವು ತಂದೆ ತಾಯಿಗಳು ಅಮೆರಿಕ ದೇಶಕ್ಕೆ ಬರುವಾಗ ಅಲ್ಲಿ ಎಲ್ಲಾ ಅನುಕೂಲತೆಗಳಿದ್ದರೂ ಸಹ ಅವರು ದೇವ ಜನರಾಗಿರುವುದಾದರೆ ಅಲ್ಲಿ ಅವರಿಗೆ ಇಷ್ಟ ಆಗುವುದಿಲ್ಲ. Same way, Jacob, though he was his family is very prosperous, his son is the prime minister, he can have all the luxury he wants, but his heart was not there. His heart was in the land of his parents, Isaac and Abraham. ಒಬ್ಬನ ಮನಸ್ಥಿತಿಯು ಇತ್ತು. ಆತನು ಅತ್ಯಂತ ಅಭಿವೃದ್ಧಿ ಹೊಂದಿದ ಎಲ್ಲ ಅನುಕೂಲತೆಗಳನ್ನ ಹೊಂದಿದ ಜೀವಿತವನ್ನ ಐಗುಪ್ತ ದೇಶದಲ್ಲಿ ಜೀವಿಸುತ್ತಿದ್ದರೂ ಸಹ ಆತನ ಮನಸ್ಸು ತನ್ನ ತಂದೆ ತಾತಂದಿರ ಆ ಜನ್ಮಭೂಮಿ ಅವರಿದ್ದಂತಹ ಸ್ಥಳವಂತ ಕಾನಾನ್ ದೇಶದ ಮೇಲೆಯೇ ಇತ್ತು. They believed in the promise God gave. This is the land, not Egypt. This is the land God promised to them. This is where God is going to bless them. So they had that understanding. ಆದ್ದರಿಂದ ಆತನು ದೇವರು ವಾಗ್ದಾನ ಮಾಡಿದಂತಹ ಆ ದೇಶದ ಮೇಲೆ ನಿರೀಕ್ಷೆಯನ್ನು ಇಟ್ಟಿದನು. ಐಗುಪ್ತ ದೇಶವಲ್ಲ ದೇವರು ನಮಗೆ ವಾಗ್ದಾನ ಮಾಡಿರುವಂತದ್ದು, ನಮಗೆ ದೇವರು ವಾಗ್ದಾನ ಮಾಡಿರುವಂತದ್ದು ಆ ಕಾನಾನ್ ದೇಶ ಎಂಬುದಾಗಿ ತನ್ನ ನಿರೀಕ್ಷೆಯನ್ನ, ತನ್ನ ಮನಸ್ಸನ್ನ ಕಾನಾನ್ ದೇಶದ ಮೇಲೆ ಇಟ್ಟಿದ್ದನು. When Judah, the southern kingdom, was exiled to Babylon, later we see
ದಕ್ಷಿಣದ ರಾಜ್ಯವಾದಂತಹ ಯಹೂದ ರಾಜ್ಯವು ನಂತರ ಬಾಬೆಲ್ ದೇಶಕ್ಕೆ ಸೆರೆ ಒಯ್ಯಲ್ಪಟ್ಟಾಗ ನಾವು ನಂತರದಲ್ಲಿ ನೋಡ್ತೇವೆ. After 70 years, the Persian kings came like Koresh, okay? That is Cyrus in English, Koresh in Kannada. When he made a decree that you can go back to your own land, Jerusalem. ಅವರು ಆ ಬಾಬೆಲ್ ದೇಶದಲ್ಲಿ 70 ವರ್ಷಗಳ ಸೆರೆವಾಸವನ್ನು ಅನುಭವಿಸಿದ ನಂತರ ಆ ಅಶ್ಶೂರ್ಯದ ರಾಜ್ಯನಂತಹ ಬಿಡುಗಡೆಗೊಳಿಸಿ ನಿಮ್ಮ ದೇಶಕ್ಕೆ ಹಿಂತಿರುಗಿ ಹೋಗಬಹುದು ಎಂಬುದಾಗಿ ಹೇಳುತ್ತಾನೆ. Persian king. ಪರ್ಷಿಯಾದ ರಾಜನಾದಂತಹ ಕೊರೇಶನು. Yeah, but only a few people went. Many stayed back in Babylon because they were well settled there. They were comfortable there. ಆದರೆ ಕೆಲವರು ಮಾತ್ರ ಬಾಬೆಲ್ ದೇಶದಿಂದ ಹೊರಗೆ ಬರುವುದನ್ನ ನಾವು ನೋಡುತ್ತೇವೆ, ತಾವು ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸುವುದನ್ನ. ಇನ್ನು ಮಿಕ್ಕಾದವರೆಲ್ಲ ಅಲ್ಲೇ ಉಳಿದುಕೊಂಡರು, ಯಾಕಂದರೆ ಅಲ್ಲಿಯ ಆ ಜೀವನ ಅವರಿಗೆ ಒಗ್ಗಿ ಹೋಗಿತ್ತು, ಅಲ್ಲಿಯೇ ಅವರಿಗೆ ಸಂತೋಷವಿತ್ತು. Yeah, but Jacob wanted to remind Joseph, put your hand under my thigh and promise me that you will not bury me in the land of my parents. ಆದರೆ ಯಾಕೋಬನು ತನ್ನ ಮಗನ ಅಂತ ಯೋಸೇಫನಿಗೆ ತನ್ನ ತೊಡೆಗಳ ಕೆಳಗೆ ಕೈಯನ್ನ ಇಟ್ಟು ಪ್ರಮಾಣ ಮಾಡು ಎಂಬುದಾಗಿ ಹೇಳಿಕೊಂಡನು. ಏನೆಂದರೆ ನನ್ನನ್ನು ಇಲ್ಲಿ ಸಮಾಧಿ ಮಾಡುವುದಿಲ್ಲ, ಬದಲಾಗಿ ನನ್ನ ತಂದೆ ತಾತಂದಿರ ಬಳಿಯಲ್ಲಿ ನನಗೆ ಸಮಾಧಿ ಮಾಡುತ್ತೇನೆ ಎಂಬುದಾಗಿ ಪ್ರಮಾಣ ಮಾಡಿಸಿಕೊಂಡನು. At the same time, I see some of even God's servants, they go to Western countries and they settle there, they like it there, and they lose that fervor they had earlier when they were serving the Lord in India. ನಾನು ಕೆಲವು ದೇವರ ಸೇವಕರನ್ನು ಸಹ ನೋಡಿದ್ದೇನೆ. ಏನಂದ್ರೆ ಅವರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಅಲ್ಲಿ ನೆಲೆಸುವಾಗ ಅಲ್ಲಿನ ಅನುಕೂಲತೆಗಳಿಗೆ ಒಗ್ಗುವುದರಿಂದ ಮೊದಲು ಭಾರತ ದೇಶದಲ್ಲಿ ಅವರಿಗಿದ್ದಂತಹ ಸೇವೆಯ ಭಾರ ಮತ್ತು ಆಸಕ್ತಿ ಕಳೆದು ಹೋಗಿರುವುದನ್ನು ನಾನು ಕಂಡಿದ್ದೇನೆ. What I'm saying, my dear ones, material prosperity will dampen your spiritual life in most cases. ನಾನು ಹೇಳುತ್ತಿರುವುದು ಏನೆಂದರೆ ಪ್ರಿಯರೇ, ನಮಗೆ ಲೌಕಿಕವಾದಂತಹ ಅಭಿವೃದ್ಧಿ ಬಂದಾಗ ನಾವು ಆತ್ಮೀಕ ಸಂಗತಿಗಳನ್ನ ಅನೇಕ ಸಂದರ್ಭಗಳಲ್ಲಿ ಅನೇಕ ವೇಳೆಗಳಲ್ಲಿ ಮರೆತು ಬಿಡುತ್ತೇವೆ. Okay, now let's go to chapter 48. ಈಗ ನಾವು 48ನೇ ಅಧ್ಯಾಯಕ್ಕೆ ಮುಂದುವರಿಯೋಣ. Now we are coming to Jacob's end days. He's about to die. ಈಗ ಯಾಕೋಬನ ಅಂತ್ಯ ದಿನಗಳಿಗೆ ನಾವು ಬರುತ್ತಿದ್ದೇವೆ. ಯಾಕೋಬನು ಇನ್ನೇನೋ ಸಾಯುವುದಕ್ಕಿದ್ದಾನೆ. Actually, earlier in Canaan, he thought he was going to die. ಈ ಹಿಂದೆ ಕಾನಾನ್ ದೇಶದಲ್ಲಿಯೇ ನಾನು ತೀರಿ ಹೋಗುತ್ತೇನೆ ಎಂಬುದಾಗಿ ಆತನು ನೆನೆಸಿದ್ದನು. But knowing that his son is alive in Egypt, he got revived and he went to Egypt and he was there for 17 years. ಆದರೆ ತನ್ನ ಮಗನು ಐಗುಪ್ತ ದೇಶದಲ್ಲಿ ಇನ್ನೂ ಬದುಕಿದ್ದಾನೆ ಎಂಬಂತಹ ಸುದ್ದಿಯನ್ನ ಕೇಳಿ ಐಗುಪ್ತ ದೇಶಕ್ಕೆ ಇಳಿದು ಹೋದನು. ಅಲ್ಲಿ ಆತನು ಇನ್ನೂ 17 ವರ್ಷಗಳ ಕಾಲ ಬದುಕಿದನು. We saw 3 stages of Jacob's life in Haran, in Canaan and in Egypt. ನಾವು ಯಾಕೋಬನ ಜೀವಿತದ 3 ಹಂತಗಳನ್ನು ನಾವು ನೋಡಿಕೊಂಡೆವು. ಅದು ಹಾರಾನ್ ಪ್ರದೇಶದಲ್ಲಿ, ನಂತರ ಕಾನಾನ್ ದೇಶದಲ್ಲಿ, ನಂತರ ಕಡೆಯದಾಗಿ ಐಗುಪ್ತ ದೇಶದಲ್ಲಿನ ಹಂತಗಳನ್ನ ನೋಡಿಕೊಂಡೆವು. Know that Egypt is a picture of the world. ನಮಗೆ ಗೊತ್ತು ಐಗುಪ್ತ ದೇಶ ಎಂಬುದಾಗಿ ಹೇಳುವಾಗ ಅದು ಈ ಲೋಕದ ಚಿತ್ರಣವಾಗಿದೆ. But it is there that Jacob became a man of faith. That's amazing, isn't it? That's where he became a man of faith. ಆದರೆ ನಾವು ನೋಡುವಾಗ ಯಾಕೋಬನು ಆ ಐಗುಪ್ತ ದೇಶದಲ್ಲಿಯೇ ನಂಬಿಕೆಯ ಮನುಷ್ಯನಾಗಿ ಪರಿವರ್ತನೆಗೊಳ್ಳುವುದನ್ನು ನಾವು ನೋಡುತ್ತೇವೆ. ಇದು ಅದ್ಭುತವಾಗಿ ನಮಗೆ ಕಾಣುತ್ತದೆ. Read Hebrews chapter 11 verse 21. ಇಬ್ರಿಯ 11ನೇ ಅಧ್ಯಾಯ 21ನೇ ವಚನವನ್ನ ಓದಿಕೊಳ್ಳೋಣ. Naveen, Hebrews 11:21. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು. ತನ್ನ ಕೋಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. Yeah, in Egypt he became a man of faith. ಐಗುಪ್ತ ದೇಶದಲ್ಲಿ ಆತನು ನಂಬಿಕೆಯ ಮನುಷ್ಯನಾದನು. It's easy to be spiritual in the church, but daily in our work, in the world, in our studies, in the society, wherever we are, to live as a man of faith is
a great accomplishment. ನಾವು ಸಭೆಯಲ್ಲಿರುವಾಗ ಅಥವಾ ಚರ್ಚ್ಗೆ ಬರುವಾಗ ಆತ್ಮೀಕರಾಗಿ ನಾವು ನಟಿಸಬಹುದು, ಆದರೆ ನಾವು ಈ ಲೋಕದಲ್ಲಿರುವಾಗ ನಮ್ಮ ಕೆಲಸದ ಸ್ಥಳಗಳಲ್ಲಿ, ಕಚೇರಿಯಲ್ಲಿ, ಈ ಲೋಕದ ವ್ಯವಹಾರಗಳಲ್ಲಿ ನಾವು ಆತ್ಮೀಕರಾಗಿ ಅಥವಾ ನಂಬಿಕೆಯ ವ್ಯಕ್ತಿಗಳಾಗಿ ಜೀವಿಸುವುದು ಅದು ಪ್ರಾಮುಖ್ಯವಾಗಿದೆ. This chapter gives us another occasion to see the evidence of the spiritual growth in Jacob. ಈ ಒಂದು ಚಿತ್ರಣವು ಅಥವಾ ಈ ಒಂದು ಆತನ ಜೀವಿತದ ಈ ಒಂದು ಸಾಕ್ಷಿಯು ಆತನ ಜೀವಿತದಲ್ಲಿ ನಂಬಿಕೆಯು ಎಷ್ಟಿತ್ತು ಎಂಬುದಕ್ಕೆ ಒಂದು ಸಾಕ್ಷಿಯನ್ನು ನಮಗೆ ತೋರಿಸುತ್ತದೆ. Jacob has come a long way from when we first met him as a deceiver. ನಾವು ಈಗ ಯಾಕೋಬನ ಜೀವಿತದಲ್ಲಿ ತುಂಬಾ ಮುಂದೆ ಬಂದಿದ್ದೇವೆ. ಆತನನ್ನು ನಾವು ಮೊದಲು ಸಂಧಿಸಿದಾಗ ಆತನು ಮೋಸಗಾರನಾಗಿ ನಮಗೆ ಕಂಡಿದ್ದನು. Unfortunate that we didn't see that early in his life. ಆತನ ಜೀವಿತದಲ್ಲಿ ಈ ನಂಬಿಕೆಯ ಬದಲಾವಣೆಯನ್ನ ನಾವು ಪ್ರಥಮ ಅಥವಾ ಮೊದಲು ನಾವು ಕಾಣಲಿಲ್ಲ. ಅದು ದುರದೃಷ್ಟವಾಗಿದೆ. But people like Joseph, Daniel and Timothy, we see them as men of faith even at the young age. ಆದರೆ ದಾನಿಯೇಲ, ತಿಮೋತಿ ಮತ್ತು who is another one, uncle? Who is it? Joseph. ಯೋಸೇಫ ಮತ್ತು ದಾನಿಯೇಲ ಇವರನ್ನ ನಾವು ತಮ್ಮ ಜೀವಿತಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಂಬಿಕೆ ವ್ಯಕ್ತಿಗಳಾಗಿ ನಮಗೆ ಕಾಣಿಸಿಕೊಳ್ಳುತ್ತಾರೆ. Spiritual life is a growth and development. It's not a one-day accomplishment in most people's life. ಆತ್ಮಿಕ ಜೀವಿತ, ಆತ್ಮಿಕ ಬೆಳವಣಿಗೆ ಎಂಬುದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಅದು ಒಂದು ಪ್ರಕ್ರಿಯೆಯಾಗಿದೆ. ಅನೇಕರ ಜೀವಿತಗಳಲ್ಲಿ ಅದು ಒಂದು ಪ್ರಕ್ರಿಯೆಯಾಗಿದೆ. It is a Christian walk. Day by day you walk with the Lord. ಅದೊಂದು ಕ್ರಿಸ್ತಿಯ ನಡವಳಿಕೆಯಾಗಿದೆ, ಕ್ರಿಸ್ತಿಯ ನಡತೆಯಾಗಿದೆ. ಅದು ದಿನಾಲು ನಾವು ಕರ್ತನೊಟ್ಟಿಗೆ ಜೊತೆಯಾಗಿ ನಡೆಯುವಂತದ್ದಾಗಿದೆ. Walking always means progression. ನಡೆಯುವುದು ಎಂಬುದಾಗಿ ಹೇಳುವಾಗ ಅದು ಮುಂದುವರಿಯುವುದನ್ನು ನಮಗೆ ತೋರಿಸುತ್ತದೆ. Your walk and my walk may be slow, but that's okay as long as we are making progression in our spiritual life. ನನ್ನ ನಿಮ್ಮ ಆತ್ಮಿಕ ನಡತೆ ಅಥವಾ ನಡೆಯುವಿಕೆ ಅದು ನಿಧಾನಗತಿಯಲ್ಲಿ ಸಾಗಿರಬಹುದು, ಅದರ ತೊಂದರೆ ಇಲ್ಲ. ಆದರೆ ನಾವು ಮುಂದುವರಿಯುವವರಾಗಿರಬೇಕು. ಅದೇ ನಮ್ಮ ಜೀವಿತದ ಉತ್ತಮ ಸಾಕ್ಷಿಯಾಗಿರುತ್ತದೆ. Now we see the new nature in Jacob. ಈಗ ನಾವು ಯಾಕೋಬನಲ್ಲಿ ಒಂದು ಹೊಸ ಸ್ವಭಾವವನ್ನು ನಾವು ಕಾಣುತ್ತಿದ್ದೇವೆ. Chapter 48 verse 1 to 3. 48ನೇ ಅಧ್ಯಾಯ 1-3 ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಕೆಲವು ಕಾಲವಾದ ಮೇಲೆ ತಂದೆಯು ಬಹಳ ಬಲಹೀನನಾಗಿ ಬಿದ್ದಿದ್ದಾನೆಂಬ ವರ್ತಮಾನವು ಯೋಸೇಫನಿಗೆ ಬರಲು ಅವನು ಮನಸ್ಸೆ, ಎಫ್ರಾಯಿಮರೆಂಬ ತನ್ನಿಬ್ಬರು ಮಕ್ಕಳನ್ನು ಸಂಗಡ ಕರೆದುಕೊಂಡು ಅವನ ಬಳಿಗೆ ಬಂದನು. ನಿನ್ನ ಮಗನಾದ ಯೋಸೇಫನು ಬಂದನೆಂದು ಯಾಕೋಬನಿಗೆ ಒಬ್ಬನು ತಿಳಿಸಲು ಅವನು ಚೇತರಿಸಿಕೊಂಡು ಮಂಚದ ಮೇಲೆ ಕೂತುಕೊಂಡನು. ಯಾಕೋಬನು ಯೋಸೇಫನಿಗೆ, ಸರ್ವಶಕ್ತನಾದ ದೇವರು ಕಾನಾನ್ ದೇಶದ ಲೂಜಿನಲ್ಲಿ ನನಗೆ ದರ್ಶನ ಕೊಟ್ಟು ಆಶೀರ್ವದಿಸಿ. We here see that even though he was weak and about the time of his death, but the news about his son has come, Joseph, it thrilled him and he got up and sat on his bed. ಇಲ್ಲಿ ನಾವು ಓದಿಕೊಳ್ಳುವುದೇನೆಂದರೆ, ಆತನು ದಿನ ತುಂಬಿದವನಾಗಿ ನಿತ್ರಾಣನಾಗಿ ಬಲಹೀನನಾಗಿದ್ದರೂ ಸಹ ತನ್ನ ಮಗನಂತ ಯೋಸೇಫನು ಬಂದನೆಂಬ ಸುದ್ದಿಯನ್ನ ಕೇಳಿ ಆತನು ಚೇತರಿಸಿಕೊಂಡನು, ಎದ್ದು ಕೂತನು. Jacob never thought earlier that he would see Joseph. ಯಾಕಂದರೆ ಯಾಕೋಬನು ಈ ಹಿಂದೆ ಯೋಸೇಫನನ್ನು ನಾನು ಪುನಃ ಕಾಣುತ್ತೇನೆ ಎಂಬುದಾಗಿ ನೆನೆಸೇ ಇರಲಿಲ್ಲ. He thought he was killed. ಸತ್ತು ಹೋಗಿದ್ದಾನೆ ಆತನು ಎಂಬುದಾಗಿ ನೆನೆಸಿದನು. Now he see Joseph elevated to the highest position in Egypt. ಈಗ ಯೋಸೇಫನು ಐಗುಪ್ತ ದೇಶದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವುದನ್ನು ಆತನು ಕಂಡನು. Jacob can see how God worked in Joseph's life. ಯಾಕೋಬನು ಯೋಸೇಫನ ಜೀವಿತದಲ್ಲಿ ದೇವರು ಹೇಗೆ ಕಾರ್ಯ ಮಾಡಿದನು ಎಂಬುದನ್ನು ಆತನು ನೋಡಿದನು. He and his other sons might have explained all the cheating, all the deception, and in spite of all of that, how Joseph was elevated
and all of, they would have probably thanked God for God's hand in his life. ಆತನನ್ನ ಹೇಗೆ ಮೋಸಗೊಳಿಸಿದರು ಯಾಕೋಬನಿಗೆ ಮತ್ತು ಯೋಸೇಫನನ್ನ ಮಾರಿದ ಸಂಗತಿ ಇದೆಲ್ಲವನ್ನ ಆತನಿಗೆ ಅವರ ಮಕ್ಕಳು ತಿಳಿಸಿರಬಹುದು ಮತ್ತು ಅದರ ಉದ್ದೇಶದಿಂದ ಅದರ ನಿಮಿತ್ತ ಈಗ ಅವರು ಇರುವಂತಹ ಪರಿಸ್ಥಿತಿಯನ್ನ ಯೋಸೇಫನ ಆ ಉನ್ನತ ಸ್ಥಿತಿಯನ್ನ ಕಂಡು ಇದರೆಲ್ಲದರ ಹಿಂದೆ ದೇವರ ಚಿತ್ತ ಆತನ ಕಾರ್ಯ ನಡೆಯುತ್ತಿದೆ ಎಂಬುದನ್ನು ಅವರು ನೆನೆಸಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಬಹುದು. He is an old man dying, but he musters his strength to sit at the edge of the bed. ಆತನು ಮರಣದ ಅಂಚಿನಲ್ಲಿರುವಂತಹ ವೃದ್ಧನಾಗಿದ್ದರೂ ಸಹ ಈಗ ಶಕ್ತಿಯನ್ನ ಪಡೆದುಕೊಂಡವನಾಗಿ ತನ್ನ ಮಂಚದ ಮೇಲೆ ಆತನು ಒರಗಿಕೊಂಡನು. Old age need not be a boring time. You may be physically weak, but you don't need to be spiritually weak. ವೃದ್ಧಾಪ್ಯ ಅದು ನಮಗೆ ಮನೋವ್ಯತೆಯನ್ನು ಉಂಟು ಮಾಡುವಂತಹ ಅಥವಾ ಬೇಸರಿಕೆಯನ್ನು ಉಂಟು ಮಾಡುವಂತಹ ಸಮಯವಾಗಿರಬೇಕಾಗಿಲ್ಲ. ಯಾಕಂದರೆ ನಾವು ಕರ್ತನನ್ನ ಆದುಕೊಂಡಿರುವುದಾದರೆ ಅದರಲ್ಲಿಯೂ ಸಹ ನಾವು ಚೇತರಿಸಿಕೊಂಡು ಸಂತೋಷದಲ್ಲಿರುತ್ತೇವೆ. Physically we may be weak, but we don't need to be weak spiritually if we are walking with God. Many elderly people I see, there is nothing from them. They become not only physically weak, they become spiritually weak also. It need not happen like that. ನಾವು ದೈವಿಕವಾಗಿ ಬಲಹೀನರಾಗಿದ್ದರೂ ಸಹ ವೃದ್ಧಾಪ್ಯದಲ್ಲಿ ಆತ್ಮೀಕರಾಗಿ ಬಲಹೀನರಾಗುವ ಅವಶ್ಯಕತೆ ಇಲ್ಲ. ನಾನು ಅನೇಕರನ್ನ ವೃದ್ಧರನ್ನ ನಾವು ನೋಡುವಾಗ ಅವರು ದೈಹಿಕವಾಗಿ ಹೀನರಾಗಿರುವುದರೊಟ್ಟಿಗೆ ಅವರಿಂದ ನಾವು ಆತ್ಮೀಕವಾದಂತಹ ಯಾವುದೇ ಸಂಗತಿಗಳನ್ನ ನೋಡುವುದಿಲ್ಲ. ಆದರೆ ಆಗಿರಬೇಕಾಗಿಲ್ಲ. ನಾವು ಆತ್ಮೀಕವಾಗಿಯೂ ಉತ್ತಮ ಸ್ಥಿತಿಯಲ್ಲಿರಬಹುದು. The Psalms tell that even in old age we can bear fruits. ಆ ಕೀರ್ತನೆಗಾರನು ಹೇಳುತ್ತಾನೆ, ವೃದ್ಧಾಪ್ಯದಲ್ಲಿಯೂ ನಾನು ಫಲಭರಿತನಾಗಿರುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಮುಪ್ಪಿನಲ್ಲಿಯೂ ಫಲ ಕೊಡಬಹುದು. Even in old age you can bear fruits. You can share your experience with the younger generation. Encourage them. All that experience God has given you walking with God, you should be able to pass it on to the younger generation in the church, in our gatherings, in our families. Sad, we don't see that in many cases. ನಾವು ವೃದ್ಧಾಪ್ಯದಲ್ಲಿರುವಾಗ ನಮ್ಮ ಕಿರಿಯ ಪೀಳಿಗೆಯೊಟ್ಟಿಗೆ ಅಥವಾ ನಮ್ಮ ಯೌವನಸ್ಥರೊಟ್ಟಿಗೆ, ನಮ್ಮ ಯುವ ಪೀಳಿಗೆಯೊಟ್ಟಿಗೆ ನಮ್ಮ ಅನುಭವಗಳನ್ನ, ಆತ್ಮೀಕ ಪಾಠಗಳನ್ನ ನಾವು ಅವರಿಗೆ ಹಂಚಿಕೊಳ್ಳಬಹುದು. ಅದರಿಂದ ಅವರ ಆತ್ಮಿಕ ಅಭಿವೃದ್ಧಿಯು ಸಹ ಆಗುತ್ತದೆ. ಆದರೆ ಇಂತಹ ಸಂಗತಿಗಳನ್ನ, ಇಂತಹ ಕಾರ್ಯಗಳನ್ನ ನಮ್ಮ ಸಭೆಗಳಲ್ಲಿ ನಾವು ಕಾಣದಿರುವುದು ಅದು ದುಃಖಕರವಾಗಿದೆ. Jacob's thinking goes back to when God appeared to him at Luz, that is Bethel, first time, how God blessed him, promised him, all that comes back to his mind. ಯಾಕೋಬನ ಮನಸ್ಸಿಗೆ ದೇವರು ಆತನನ್ನ ಮೊದಲು ಲೂಜ್ ಎಂಬಂತ ಆ ಬೇತೇಲ್ ಎಂಬಂತ ಸ್ಥಳದಲ್ಲಿ ಆತನನ್ನ ಆಶೀರ್ವದಿಸಿದ್ದನ್ನೆಲ್ಲ ತನ್ನ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಿದ್ದಾನೆ. That was the first time he had an encounter with the Lord. ಅದೇ ಮೊದಲ ಬಾರಿಗೆ ಆತನು ದೇವರ ದರ್ಶನವನ್ನ, ದೇವರನ್ನ ಸಂಧಿಸಿದ್ದು. If you are a believer, do you remember when you personally met the Lord? ನೀವು ವಿಶ್ವಾಸಿಗಳಾಗಿರುವುದಾದರೆ ನೀವು ವೈಯಕ್ತಿಕವಾಗಿ ಮೊದಲ ಬಾರಿಗೆ ಕರ್ತನನ್ನ ಸಂಧಿಸಿದ್ದು ಯಾವಾಗ ಎಂಬುದು ಜ್ಞಾಪಕವಿದೆಯಾ? Jacob has come a long way. We see his faith. ಯಾಕೋಬನು ಈಗ ಅತ್ಯಂತ ದೂರ ಪ್ರಯಾಣ ಬೆಳೆಸಿದ್ದಾನೆ, ಪ್ರಯಾಣ ಮಾಡಿ ಬಂದಿದ್ದಾನೆ. ಆತನ ಜೀವಿತದ ಅಂತ್ಯ ಭಾಗದಲ್ಲಿ ನಾವು ಆತನ ಕಾಣುತ್ತಿದ್ದೇವೆ. Unlike many today, he never forgets his past and how and what God did in his life. ಇಂದು ಅನೇಕರು ಮಾಡುವ ರೀತಿಯಲ್ಲಿ ಯಾಕೋಬನು ಮಾಡಲಿಲ್ಲ. ಏನೆಂದರೆ ದೇವರು ಆತನ ಜೀವಿತದ ಮೊದಲಿನಿಂದ ಹಿಡಿದು ಇಲ್ಲಿಯವರೆಗೂ ಮಾಡಿದ ಉಪಕಾರಗಳನ್ನ ಆತನು ಮರೆಯಲಿಲ್ಲ, ಬದಲಾಗಿ ಸ್ಮರಿಸಿಕೊಳ್ಳುತ್ತಿದ್ದಾನೆ. He is remembering what God has done. He is not bragging about his accomplishment. ಆತನು ದೇವರ ಉಪಕಾರಗಳನ್ನ ನೆನೆಸಿಕೊಳ್ಳುತ್ತಿದ್ದಾನೆ. ತನ್ನ ಸಾಧನೆಯ ಕುರಿತಾಗಿ ಆತನು ಕೊಚ್ಚಿಕೊಳ್ಳುತ್ತಿಲ್ಲ. Remember how smart he was. He could accomplish a lot of things materially, but that's not him. Even when before Pharaoh,
he acknowledged God's doing in his life. ಆತನು ಎಷ್ಟು ಜಾಣನಾಗಿ ವರ್ತಿಸಿದನು ಎಂಬುದನ್ನು ನಾವು ನೋಡುವಾಗ, ಆತನು ಅನೇಕ ಆಸ್ತಿಪಾಸ್ತಿಯನ್ನು ಸಂಪಾದಿಸಿಕೊಂಡಿದ್ದರೂ ಸಹ ಈಗ ಫರೋಹನ ಬಳಿಯಲ್ಲಿ ವಾಟ್ ಇಸ್ ಇಟ್ ಅಂಕಲ್ ಲಾಸ್ಟ್ ಸೆಂಟೆನ್ಸ್? Before Pharaoh, he's acknowledging what God has done in his life, his pilgrimage. Yes. ಆತನು ಅನೇಕ ಆಸ್ತಿಪಾಸ್ತಿಯನ್ನು ಸಂಪಾದಿಸಿದರೂ ಸಹ ತನ್ನ ಜೀವಿತದಲ್ಲಿ ಫರೋಹನ ಮುಂದೆ ಬಂದು ನಿಲ್ಲುವಾಗ ತನ್ನ ಆ ಜೀವನ ಪ್ರಯಾಣದಲ್ಲಿ ಯೆಹೋವ ದೇವರು ಆತನ್ನ ಹೇಗೆ ಆಶೀರ್ವದಿಸಿದನು ಎಂಬುದನ್ನ ಫರೋಹನಿಗೆ ವಿವರಿಸುತ್ತಿದ್ದಾನೆ. He is respecting or honoring his parents. He said, my life is not up to their life. He is acknowledging his forefathers. ತನ್ನ ಪೂರ್ವಜರ, ತನ್ನ ತಂದೆ ತಾತಂದಿರ ಜೀವಿತವನ್ನ ಫರೋಹನ ಮುಂದೆ ನೆನೆಸಿಕೊಂಡವನಾಗಿ, ಅವರಷ್ಟು ನನ್ನ ಜೀವಿತವಿಲ್ಲ ಎಂಬುದಾಗಿ ಅದನ್ನ ಅರ್ಥ ಮಾಡಿಕೊಂಡವನಾಗಿ ಅದನ್ನು ಒಪ್ಪಿಕೊಳ್ಳುತ್ತಿದ್ದಾನೆ. Verse 3, he says, God appeared, God blessed. See, all blessing in our life come from the Father of lights. ಮೂರನೇ ವಚನದಲ್ಲಿ ಹೇಳುತ್ತಿದ್ದಾನೆ, ಸರ್ವಶಕ್ತನಾದಂತ ದೇವರು ನನಗೆ ಕಾಣಿಸಿಕೊಂಡು ನನ್ನನ್ನು ಆಶೀರ್ವದಿಸಿದನು ಎಂಬುದಾಗಿ. ನಮ್ಮ ಜೀವಿತದಲ್ಲಿರುವುದೆಲ್ಲವೂ ಅದು ದೇವರಿಂದಲೇ ಬಂದದ್ದು. James 1:17 we read, all blessing comes from the Father of lights, in whom there is no variation, no changes. Everything comes from our God, heaven, our heavenly Father. We should always remember that. ಯಾಕೋಬ 1:17 ನಾವು ಈ ರೀತಿ ಕಾಣುತ್ತೇವೆ, ಏನೆಂದರೆ ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ದೇವರಿಂದಲೇ ನಮಗೆ ಎಲ್ಲ ಆತ್ಮೀಕ ವರಗಳು ಬರುವಂತಗಳಾಗಿವೆ. But many a times we forget it and we think it's because of our ability, our smartness, our education, our ability that we have accomplished things. ಅನೇಕ ಸಂದರ್ಭಗಳಲ್ಲಿ ನಾವು ಈ ಸಂಗತಿಯನ್ನ ಮರೆತು ಬಿಟ್ಟವರಾಗಿ, ನಾನು ಸಂಪಾದಿಸಿದ್ದು, ನಾನು ಸಾಧಿಸಿದ್ದು, ನಾನು ಇದೆಲ್ಲವನ್ನ ಮಾಡಿದ್ದೇನೆ ಎಂಬುದಾಗಿ ನಾವು ಕೊಚ್ಚಿಕೊಳ್ಳುತ್ತೇವೆ. Read verse 4. 4ನೇ ವಚನವನ್ನು ಈಗ ಓದಿಕೊಳ್ಳೋಣ. ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅನೇಕ ಜನಾಂಗಗಳು ನಿನ್ನಿಂದುಂಟಾಗುವಂತೆ ಮಾಡುವೆನು. ನಿನ್ನ ತರುವಾಯ ನಿನ್ನ ಸಂತತಿಗೆ ಈ ದೇಶವನ್ನು ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂದು ಹೇಳಿದನು. God's promises run through the Bible, especially not only Old Testament, in New Testament we read God's promises. ದೇವರ ವಾಗ್ದಾನಗಳು ಸತ್ಯವೇದದುದ್ದಕ್ಕೂ ಇರುವುದನ್ನು ನಾವು ಕಾಣುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿಯೂ ಇದ್ದರೂ ಸಹ, ವಿಶೇಷವಾಗಿ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಆತನ ವಾಗ್ದಾನಗಳು ಇರುವುದನ್ನು ನಾವು ಕಾಣುತ್ತೇವೆ. Words he has repeated. He has said first to Abraham, then to Isaac, and now Jacob is reminding that God has promised all these patriarchs this God's blessing. ದೇವರು ಅಬ್ರಹಾಮನಿಗೆ ಮಾಡಿದಂತಹ ವಾಗ್ದಾನವನ್ನ ಮತ್ತು ಈಸಾಕನಿಗೆ ಮಾಡಿದಂತಹ ವಾಗ್ದಾನವನ್ನೇ ಯಾಕೋಬನಿಗೂ ಮಾಡಿದನು. ಆ ವಾಗ್ದಾನವನ್ನೇ, ತನ್ನ ಪೂರ್ವಜರಿಗೆ ಮಾಡಿದ ವಾಗ್ದಾನವನ್ನೇ ಮತ್ತೊಮ್ಮೆ ಯಾಕೋಬನು ಇಲ್ಲಿ ನೆನೆಸಿಕೊಳ್ಳುತ್ತಿದ್ದಾನೆ. In that blessing there are threefold blessing. One, a nation. Secondly, the land. Thirdly, the blessing. ದೇವರು ಮಾಡಿದ ಆಶೀರ್ವಾದಗಳಲ್ಲಿ 3 ವಿಧದ ಆಶೀರ್ವಾದಗಳಿರುವುದನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ನಿಮ್ಮನ್ನ ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ. ಎರಡನೇದಾಗಿ ನಿಮಗೆ ಒಂದು ದೇಶವನ್ನ ಕೊಡುತ್ತೇನೆ. ಮೂರನೇದಾಗಿ ನಿಮ್ಮನ್ನ ಆಶೀರ್ವದಿಸುತ್ತೇನೆ ಎಂಬಂತಹ ಆಶೀರ್ವಾದಗಳುಂಟು. For Jacob this is very important, that promise of God. ದೇವರ ಈ ವಾಗ್ದಾನ ಯಾಕೋಬನಿಗೆ ಅತ್ಯಂತ ಬೇಕಾಗಿದ್ದಂಥದ್ದು ಅಥವಾ ಅತ್ಯಂತ ಅವಶ್ಯಕವಾದಂಥದ್ದು. I will make thee fruitful and multiply, make thee a great nation. ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನ ಹೆಚ್ಚಿಸುವೆನು, ಅನೇಕ ಜನಾಂಗಗಳು ನಿನ್ನಿಂದ ಉಂಟಾಗುವಂತೆ ಮಾಡುವೆನು. Abraham and Isaac did not see that multiplication, but Jacob saw that every day in Egypt, in a separated place, these people are multiplying. ಅಬ್ರಹಾಮ ಮತ್ತು ಈಸಾಕರು ದೇವರು ತನ್ನ ಜನರನ್ನ ಅಭಿವೃದ್ಧಿಪಡಿಸುವುದನ್ನು ಅಥವಾ ಅವರ ಜನಸಂಖ್ಯೆ ಹೆಚ್ಚಾಗುವುದನ್ನು ಅವರ ಜೀವಿತಾವಧಿಯಲ್ಲಿ ಕಾಣಲಿಲ್ಲ. ಆದರೆ ಈಗ ಯಾಕೋಬನು ತಾನೇ ಅದನ್ನು ಜೀವಂತವಾಗಿ ಕಣ್ಣಾರೆ ಕಾಣುತ್ತಿದ್ದಾನೆ. ದೇವರು ಅವರಿಗಾಗಿ ವಿಶೇಷವಾದಂತಹ ಸ್ಥಳದಲ್ಲಿರಿಸಿ
ಅವರು ಅಭಿವೃದ್ಧಿ ಹೊಂದುವ ಹಾಗೆ ಜನಸಂಖ್ಯೆಯಲ್ಲಿ ಹೆಚ್ಚುವ ಹಾಗೆ ಆಶೀರ್ವದಿಸುತ್ತಿದ್ದಾನೆ. So Jacob is now referred mostly as Israel. ಈಗ ಯಾಕೋಬನನ್ನ ಇಸ್ರಾಯೇಲ ಎಂಬುದಾಗಿ ಆತನನ್ನ ಕರೆಯುವುದನ್ನು ನಾವು ನೋಡುತ್ತೇವೆ. And there's only one blessing that is not fulfilled at that time. It is, in thee shall all the families of the earth will be blessed, as he told Abraham. ಆತನ ಆಶೀರ್ವಾದದಲ್ಲಿ, ದೇವರು ಅಬ್ರಹಾಮನಿಗೆ ಮಾಡಿದ ಆಶೀರ್ವಾದದಲ್ಲಿ ಒಂದು ಆಶೀರ್ವಾದವನ್ನು ಮಾತ್ರ ಯಾಕೋಬನು ತನ್ನ ಜೀವಿತಾವಧಿಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದೇನೆಂದರೆ, ನಿಮ್ಮ ಮೂಲಕ ಅನೇಕ ಜನಾಂಗಗಳನ್ನ ಆಶೀರ್ವದಿಸುವೆನು, ಲೋಕದ ಜನಾಂಗಗಳನ್ನ ಎಂಬುದಾಗಿ ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ಮಾತ್ರ ಆತನು ಕಾಣಲಿಲ್ಲ. That promise we are experiencing through Jesus Christ. All the people of the world, from every nation, every tribe, there are believers who have come to Abrahamic blessing, and that has fulfilled in our generation in the New Testament. ಆ ವಾಗ್ದಾನವನ್ನ ನಾವು ನಮ್ಮ ಕಣ್ಣಾರೆ ಕಾಣುತ್ತಿದ್ದೇವೆ. ಯೇಸು ಕ್ರಿಸ್ತನು ಆತನು ಬಂದ ನಂತರ ಆತನ ಮೂಲಕ ಇಡೀ ಜನಾಂಗಕ್ಕೆ ಅಬ್ರಹಾಮನಿಗೆ ಮಾಡಿದಂತಹ ಆ ವಾಗ್ದಾನ ನೆರವೇರುತ್ತಿರುವುದನ್ನು ನಾವು ನೋಡುತ್ತೇವೆ. ಅಬ್ರಹಾಮನ ವಾಗ್ದಾನಗಳಲ್ಲಿ ನಾವೆಲ್ಲರೂ ಪಾಲುಗಾರರಾಗಿದ್ದೇವೆ. ಎಲ್ಲಾ ಭಾಷೆ, ಕುಲ, ಜನಾಂಗ, ರಾಷ್ಟ್ರೀಯತೆಯ ಜನಗಳು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ವಿಶ್ವಾಸಿಗಳಾಗಿರುವುದನ್ನು ನಾವು ಕಾಣುತ್ತಿದ್ದೇವೆ. These Old Testament saints have seen 2/3 of the promise, a land and a big number, but they have never seen the last part of the blessing, which is reserved for us, the New Testament believers. ಹಳೆ ಒಡಂಬಡಿಕೆಯ ದೇವಜನರು ಅವರು ದೇವರ ಆಶೀರ್ವಾದದ ಮುಕ್ಕಾಲು ಭಾಗ ನೆರವೇರುವುದನ್ನು ಅವರು ಕಂಡರು. ದೇವರು ಕೊಟ್ಟಂತಹ ಆ ದೇಶವನ್ನು ಆಕ್ರಮಿಸಿಕೊಂಡರು ಮತ್ತು ಜನಾಂಗದಲ್ಲಿ ಅವರು ಜನಸಂಖ್ಯೆಯಲ್ಲೂ ಹೆಚ್ಚಾದರು. ಆದರೆ ಈ ಮೂರನೆಯ ಆಶೀರ್ವಾದವನ್ನ ಹೊಸ ಒಡಂಬಡಿಕೆ ವಿಶ್ವಾಸಿಗಳ ಅಂತ ನಾವು ನಮ್ಮ ಕಣ್ಣಾರೆ ಕಾಣುತ್ತಿದ್ದೇವೆ. But when we came to that blessing, Israel left God. Israel left their Messiah. So even they don't have all the land today. There are only a short number of people who are in Israel today. So only at the second coming of the Lord, when all these promises, that remnant who come back to God will see it fulfilling. ಅನ್ಯ ಜನರಾದಂತಹ ನಾವು ಅಬ್ರಹಾಮನಿಗೆ ದೇವರು ಮಾಡಿದ ಆ ಮೂರನೇ ಆಶೀರ್ವಾದವನ್ನ ಅನುಭವಿಸಿದರೂ ಸಹ ಇಸ್ರಾಯೇಲರು ಆ ದೇವರ ಆಶೀರ್ವಾದವನ್ನು ಅವರು ಕಳೆದುಕೊಂಡರು. ಅವರ ಸ್ಥಿತಿಯನ್ನು ನಾವು ನೋಡುವಾಗ ಇನ್ನು ಅವರಿಗೆ ಸಂಪೂರ್ಣವಾಗಿ ಅವರ ದೇಶವನ್ನ ಅವರು ಆಕ್ರಮಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಮತ್ತು ಇನ್ನು ಅನೇಕರು ಕರ್ತನ ನಿಜ ಜ್ಞಾನವನ್ನ ಹೊಂದದವರಾಗಿರುವುದನ್ನು ನಾವು ಕಾಣುತ್ತಿದ್ದೇವೆ. But at the second coming of the Lord, the Israel will enter into all these promises. ಆದರೆ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಇಸ್ರಾಯೇಲರು ಈ ಎಲ್ಲಾ ಆಶೀರ್ವಾದಗಳು ಅವರ ಜೀವಿತದಲ್ಲಿ ಮೂರು ಆಶೀರ್ವಾದಗಳು ಪರಿಪೂರ್ಣವಾಗಿ ನೆರವೇರುತ್ತವೆ. ಈ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳುತ್ತಾರೆ. We read in Micah chapter 4 verse 4, every man will sit under his vine and every man will enjoy that peace and blessing and prosperity when the Messiah ruled this world. ಮೀಕಾ 3:3 ನಾವು ಈ ರೀತಿ ಓದಿಕೊಳ್ಳುತ್ತೇವೆ ಅಂದರೆ, ಪ್ರತಿಯೊಬ್ಬನು ತನ್ನ ದ್ರಾಕ್ಷಾಲ ಮೀಕಾ 3ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿ ನಾವು ನೋಡಿಕೊಳ್ಳುತ್ತೇವೆ. ಒಬ್ಬೊಬ್ಬನು ತನ್ನ ದ್ರಾಕ್ಷಾಲತೆ, ಅಂಜೂರದ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು. ಅವರನ್ನು ಯಾರು ಹೆದರಿಸರು. ಸೇನಾಧೀಶ್ವರನಾದ ಯೆಹೋವನ ಬಾಯೇ ಇದನ್ನು ನುಡಿದಿದೆ. That will only happen during the millennium. ಇದು ನೆರವೇರುವುದು ಯಾವಾಗ ಎಂದರೆ ಆ 1000 ವರ್ಷದ ಆಳ್ವಿಕೆಯಲ್ಲಿ ಅದು ನಡೆಯುವಂತದಾಗಿದೆ. Okay, let's read verse 5 and 6. 5 ಮತ್ತು 6ನೇ ವಚನಗಳನ್ನು ಈಗ ಓದಿಕೊಳ್ಳೋಣ. ನಾನು ಐಗುಪ್ತ ದೇಶಕ್ಕೆ ನಿನ್ನ ಬಳಿಗೆ ಬರುವುದಕ್ಕಿಂತ ಮುಂಚೆ ಇಲ್ಲಿ ಹುಟ್ಟಿದ ನಿನ್ನಿಬ್ಬರ ಮಕ್ಕಳು ನನ್ನ ಮಕ್ಕಳಾಗಿರಬೇಕು. ರೋಬೇನ್, ಸಿಮೆಯೋನರು ನನ್ನ ಮಕ್ಕಳಾಗಿರುವಂತೆಯೇ ಎಫ್ರಾಯೀಮ್, ಮನಸ್ಸೆಯರು ನನ್ನ ಮಕ್ಕಳಾಗಿರಲಿ. ಅವರು ತರುವಾಯ ನೀನು ಪಡೆದ ಮಕ್ಕಳು ನಿನ್ನವರಾಗಿರಲಿ. ಅವರು ತಮ್ಮ ಅಣ್ಣ ತಮ್ಮಂದಿರ ಸ್ವಾಸ್ಥ್ಯದಲ್ಲಿ ಬಾಧ್ಯತೆ ಹೊಂದಿ ಅವರ ಕುಲದ ಹೆಸರನ್ನೇ ಇಟ್ಟುಕೊಳ್ಳಲಿ. These two grandsons of Jacob, Joseph's two sons, will each become a tribe among the 12 tribes.
ಯೋಸೇಫನ ಈ ಇಬ್ಬರು ಮಕ್ಕಳಾದಂತ ಎಫ್ರಾಯಿಂ ಮತ್ತು ಮನಸ್ಸೆಯವರು ಆ ಯಾಕೋಬನ ಅಥವಾ ಇಸ್ರಾಯೇಲನ 10 ಕುಲಗಳೊಟ್ಟಿಗೆ ಅವರು 2 ಜನಾಂಗಗಳಾಗಿ ಅದು 2 ಕುಲಗಳಾಗಿ ಅವರು ಎಣಿಸಲ್ಪಡುತ್ತಾರೆ. Now, how that is possible? Because there is already 12 sons. ಅದು ಹೇಗೆ ಸಾಧ್ಯ? ಈಗಾಗಲೇ ಯಾಕೋಬನಿಗೆ 12 ಮಕ್ಕಳಿರುವುದನ್ನು ನಾವು ಕಾಣುತ್ತೇವೆ, ಗಂಡು ಮಕ್ಕಳು. Instead of Joseph being one tribe, it will become Ephraim and Manasseh, 2 tribes from Joseph. So Joseph name will be removed, but Ephraim and Manasseh will become 2 tribes. ಯೋಸೇಫನ ಒಂದು ಆತನು ಆಗಿದ್ದಾನೆ, ಆದರೆ ಯೋಸೇಫನಿಗೆ ಬದಲಾಗಿ ಯೋಸೇಫನ ಹೆಸರು ತೆಗೆಯಲ್ಪಡುತ್ತದೆ. ಆತನ ಮಕ್ಕಳ ಅಂತ ಮನಸ್ಸೆ ಮತ್ತು ಎಫ್ರಾಯಿಮರು 2 ಕುಲಗಳಾಗಿ ಅವರು ಎಣಿಸಲ್ಪಡುತ್ತಾರೆ. Still we have a math problem because now it become 13, isn't it? ಇನ್ನು ನಮಗೆ ಇಲ್ಲಿ ಲೆಕ್ಕಾಚಾರ ಸರಿಯಾಗಿ ಆಗುತ್ತಿಲ್ಲ, ಯಾಕಂದ್ರೆ ಈಗ ಒಟ್ಟು 13 ಕುಲಗಳಾಯಿತು. But Israel is always called the 12 tribes. ಆದರೆ ಇಸ್ರಾಯೇಲರು ಎಂಬುದಾಗಿ ಹೇಳುವಾಗ 12 ಕುಲಗಳು ಎಂಬುದಾಗಿ ಕರೆಯಲ್ಪಡುತ್ತೇವೆ. How is this math possible? ಹಾಗಾದರೆ ಈ ಲೆಕ್ಕಾಚಾರ ಹೇಗೆ ಸರಿಯಾಗಲಿಕ್ಕೆ ಸಾಧ್ಯ? We see that in the tribe of Levi, who is never given inheritance, they are priestly tribe who will be serving among all the 12 tribes. So Levites will become the servants of God. Their inheritance is the Lord. They will not have a land. So again back to 13 minus 1, we are back to 12. ಇಲ್ಲಿ 13 ಕುಲಗಳಲ್ಲಿ ಒಂದು ಕುಲವಾದಂತಹ ಲೇವಿಯ ಜನಾಂಗ, ಲೇವಿ ಕುಲ, ಅದು ಯಾಜಕ ಕುಲವಾಗಿದೆ. ಅದು ದೇವರೇ ಅವರಿಗೆ ಸ್ವಾಸ್ಥ್ಯವಾಗಿದ್ದಾನೆ. ದೇವರು ಲೇವಿಯ ಕುಲವನ್ನ ತನ್ನ ಸ್ವಾಸ್ಥ್ಯವನ್ನಾಗಿ ಮಾಡಿಕೊಂಡಿರುವುದರಿಂದ, ಅವರು ದೇವರ ಕುಲವಾಗಿರುವುದರಿಂದ ಅವರು ಇಸ್ರಾಯೇಲರ 12 ಕುಲಗಳಿಗೆ ಸೇವೆ ಮಾಡುವಂತಹ ಯಾಜಕರಾದರು. ಆದ್ದರಿಂದ ಒಟ್ಟು ಇಸ್ರಾಯೇಲರ 12 ಕುಲ ಎಂಬುದಾಗಿ ನಾವು ಎಣಿಸುತ್ತೇವೆ. So the 12 tribes and Levites. Okay, now which is the most prosperous tribe if they follow God? ನಾವು ನೋಡುವಾಗ ಇಸ್ರಾಯೇಲರ 12 ಕುಲ ಮತ್ತೆ ಲೇವಿಯ ಕುಲ ಎಂಬುದಾಗಿ ನಾವು ಕರೆಯುತ್ತೇವೆ. ಹಾಗಾದರೆ ಈ 12 ಕುಲಗಳಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿರುವಂತಹ ಕುಲ ಯಾವುದು? Levites have no land. They are not given any land like the other tribes. ಲೇವಿಯ ಕುಲಗಳನ್ನ ನಾವು ನೋಡುವಾಗ ಲೇವಿಯರಿಗೆ ಯಾವುದೇ ಇತರ ಇಸ್ರಾಯೇಲ್ ಕುಲಗಳಿಗೆ ಕೊಟ್ಟ ರೀತಿಯಲ್ಲಿ ಜಮೀನನ್ನಾಗಲಿ ಅಥವಾ ಭೂಮಿಯನ್ನಾಗಲಿ ಸ್ವಾಸ್ಥ್ಯವಾಗಿ ಅವರಿಗೆ ಕೊಡಲಿಲ್ಲ. But if you really calculate, the Levites are the more richer tribes. You know why? Because all the other tribes have to give their tithes and offerings and other to the Levites who are serving God. So you just look at it, the 12 tribes have to give to Levites. So actually the Levites will be more prosperous. ಆದರೆ ನಾವು ಸರಿಯಾಗಿ ಲೆಕ್ಕಾಚಾರ ಮಾಡುವುದಾದರೆ, ಸರಿಯಾಗಿ ಕೂಲಂಕುಷ ವಿಚಾರಣೆ ಮಾಡುವುದಾದರೆ, ಲೇವಿಯ ಕುಲವೇ ಅದು ಅತ್ಯಂತ ಅಭಿವೃದ್ಧಿ ಹೊಂದಿದಂತಹ ಶ್ರೀಮಂತ ಕುಲವಾಗಿ ನಾವು ಕಾಣುತ್ತೇವೆ. ಯಾಕಂದರೆ ಇತರ 12 ಕುಲಗಳು, ಇಸ್ರಾಯೇಲರ 12 ಕುಲಗಳವರು 10ರಲ್ಲಿ 1 ಭಾಗವನ್ನ ದೇವರಿಗೆ ಸಮರ್ಪಿಸುವಾಗ ಅದೆಲ್ಲವೂ ಲೇವಿಯರಿಗೆ ಸೇರುತ್ತಿತ್ತು. ಆದ್ದರಿಂದ ಲೇವಿಯರೇ ಉಳಿದ 12 ಕುಲಗಳಿಗಿಂತ ಅತ್ಯಂತ ಅಭಿವೃದ್ಧಿ ಹೊಂದಿದಂತಹ ಶ್ರೀಮಂತ ಕುಲವಾಗಿದ್ದರು. You will never discourage when you serve the Lord. If you are going to serve the Lord, God will never put you down. God will meet all your needs and you will be content if you serve the Lord sincerely. ದೇವರ ಸೇವೆಗೆ ಯಾರಾದರೂ ತಮ್ಮನ್ನು ಒಪ್ಪಿಸಿಕೊಳ್ಳುವುದಾದರೆ ಅಥವಾ ಮಾಡುತ್ತಿರುವವರಾದರೆ ನಿಮ್ಮನ್ನ ನಾನು ನಿರುತ್ಸಾಹಗೊಳಿಸುವುದಿಲ್ಲ, ಪ್ರೋತ್ಸಾಹಗೊಳಿಸುತ್ತೇನೆ. ಯಾಕಂದರೆ ನೀವು ದೇವರ ಕಾರ್ಯ ಮಾಡುತ್ತಿರುವುದಾದರೆ ನೀವು ದೇವರಿಗೆ ಸ್ವತ್ತಾಗಿರುತ್ತೀರಿ. ಆತನು ನಿಮ್ಮನ್ನ ಅಭಿವೃದ್ಧಿ ಪಡಿಸುತ್ತಾನೆ. ನಿಮ್ಮ ಎಲ್ಲಾ ಅವಶ್ಯಕತೆಗಳನ್ನ ಆತನು ಪೂರೈಸುತ್ತಾನೆ. ಆತನು ನಿಮ್ಮನ್ನ ಕೈ ಬಿಡುವುದೇ ಇಲ್ಲ. So 12 minus 1 plus 1, 13 minus 1, 12. So that's God's math for the 12 tribes of Israel. ಇಸ್ರಾಯೇಲರ ಕುಲಗಳಲ್ಲಿ 12 ಕುಲ ಮೈನಸ್ 1 ಯೋಸೇಫನು ಪ್ಲಸ್ 2 ಮನಸ್ಸೆ ಮತ್ತು ಎಫ್ರಾಯಿಂ, ಒಟ್ಟು 13 ಕುಲವಾದರೂ ಸಹ ದೇವರ ಎಣಿಕೆಯಲ್ಲಿ ಲೇವಿಯ ಕುಲವನ್ನ ದೇವರ ಕುಲ ಎಂಬುದಾಗಿ ನೆನೆಸುವುದಾದರೆ 12 ಕುಲ. ಇದು ದೇವರ ಲೆಕ್ಕಾಚಾರವಾಗಿದೆ.
You can see that counting in the Trinity. You know, if you add 1 plus 1 plus 1, it will be 3, right? But actually, the Trinity is 1 into 1 into 1, still 1 only. So we have a triune God, not 3 gods. It's not 1 plus 1 plus 1, 1 into 1 into 1, still it is 1. That's the beauty of the Trinity. ನಾವು ಇದೇ ಲೆಕ್ಕಾಚಾರವನ್ನ ದೇವರ ತ್ರಯೇಕತ್ವದಲ್ಲಿ ನಾವು ನೋಡುತ್ತೇವೆ. ಒಂದಕ್ಕೆ 1 ಪ್ಲಸ್ 1 3 ಆಗಬೇಕು. ಆದರೆ ದೇವರ ಲೆಕ್ಕಾಚಾರದಲ್ಲಿ 1 ಇಂಟು 1 ಇಂಟು 1 ಅದು ಒಂದೇ ಆಗಿದೆ. ಆದ್ದರಿಂದ ದೇವರ ತ್ರಯೇಕತ್ವದಲ್ಲಿ ಇದು ಸುಂದರವಾದಂತಹ ಒಂದು ಲೆಕ್ಕಾಚಾರವಾಗಿದೆ. Okay, now coming back to Joseph's 2 children, Ephraim and Manasseh. ಈಗ ಯೋಸೆಫನ ಇಬ್ಬರು ಮಕ್ಕಳ ಅಂತ ಎಫ್ರಾಯಿಂ ಮತ್ತು ಮನಸ್ಸೆ ಕುಲಗಳನ್ನು ನಾವು ನೋಡಿಕೊಳ್ಳೋಣ. They are now about 17 years or more. ಅವರ ವಯಸ್ಸು ಈಗ 17 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿರಬಹುದು. They were born before Jacob came into Egypt, remember. ಐಗುಪ್ತ ದೇಶಕ್ಕೆ ಯಾಕೋಬನು ಆತನ ಮತ್ತು ಇಸ್ರಾಯೇಲರು ಇಳಿದು ಬರುವುದಕ್ಕಿಂತ ಮುಂಚೆ ಹುಟ್ಟಿದ ಮಕ್ಕಳು ಇವರಾಗಿದ್ದಾರೆ. Now they become 2 tribes in Israel, Ephraim and Manasseh. ಎಫ್ರಾಯಿಂ ಮತ್ತು ಮನಸ್ಸೆ ಅವರು ಇಸ್ರಾಯೇಲ್ ಕುಲದಲ್ಲಿ 2 ಕುಲಗಳಾದರು. Now let's read verse 7. 7ನೇ ವಚನವನ್ನು ನಾವೀಗ ಓದಿಕೊಳ್ಳೋಣ. ನಾನು ಪದ್ದಾನ್ ಅರಾಮಿನಿಂದ ಬರುತ್ತಿರಲು ಕಾನಾನ್ ದೇಶದಲ್ಲಿ ಎಫ್ರಾತನು ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಲಳು ದಾರಿಯಲ್ಲೇ ಸತ್ತು ನನ್ನನ್ನು ಅಗಲಿ ಹೋದಳು. ಬೆತ್ಲೆಹೇಮ್ ಎಂಬ ಎಫ್ರಾತಿಗೆ ಹೋಗುವ ಮಾರ್ಗದಲ್ಲಿ ಆಕೆಗೆ ಸಮಾಧಿ ಮಾಡಿದೆನು ಎಂದು ಹೇಳಿದನು. Jacob's mind now goes back to Rachel, his beloved wife, the mother of Joseph. ಯಾಕೋಬನ ಮನಸ್ಸು ಈಗ ತನ್ನ ಪ್ರೀತಿಯ ಪತ್ನಿಯಾಗಿದ್ದಂತಹ ರಾಹೇಲಳ ಬಳಿಗೆ ಅಥವಾ ಯೋಸೇಫನ ತಾಯಿಯಾದಂತಹ ರಾಹೇಲಳ ಕಡೆಗೆ ಹೋಗುತ್ತಿದೆ. He remember her last days, how she died and buried in Bethlehem. ಆಕೆಯ ಕಡೆಯ ದಿನಗಳನ್ನು ಆತ ನೆನೆಸಿಕೊಳ್ಳುತ್ತಾನೆ. ಆಕೆ ಹೇಗೆ ಸತ್ತಳು ಮತ್ತು ಬೆತ್ಲೆಹೇಮಿನ ಆ ಮಾರ್ಗದಲ್ಲಿ ಆಕೆಯನ್ನ ಹೇಗೆ ಸಮಾಧಿ ಮಾಡಿದರು ಎಂಬುದನ್ನು ಆತ ನೆನೆಸಿಕೊಳ್ಳುತ್ತಿದ್ದಾನೆ. Normally in connection with the birth of Jesus, people sing that song, "O little town of Bethlehem." ಯೇಸು ಕ್ರಿಸ್ತನ ಜನನದಲ್ಲಿ ಈ ಬೆತ್ಲೆಹೇಮ್ ಎಂಬಂತಹ ಆ ಊರನ್ನು ನೆನೆಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಓ ಚಿಕ್ಕ ಊರಾದಂತಹ ಬೆತ್ಲೆಹೇಮೆ ಎಂಬುದಾಗಿ ಹಾಡುತ್ತಾರೆ. We think of the birth of Jesus. ನಾವು ಯೇಸು ಕ್ರಿಸ್ತನ ಜನನವನ್ನ ನೆನೆಸಿಕೊಳ್ಳುತ್ತೇವೆ ಬೆತ್ಲೆಹೇಮೆ ಎಂಬಾಗ. Jacob thought goes to the place where he buried her. ಆದರೆ ಯಾಕೋಬನ ಮನಸ್ಸು ಆಕೆಯನ್ನ ಸಮಾಧಿ ಮಾಡಿದ ಸ್ಥಳಕ್ಕೆ ಹೋಗುತ್ತಾ ಇದೆ. When we remember our Lord who came through Bethlehem in his birth, we remember not only his death but his burial and his resurrection. That's what we remember every Lord's Day. ಆದರೆ ನಾವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ನೆನೆಸಿಕೊಳ್ಳುವಾಗ ಬೆತ್ಲೆಹೇಮ್ ಎಂಬುದಾಗಿ ಹೇಳುವಾಗ ಕೇವಲ ಆತನು ಅಲ್ಲಿ ಹುಟ್ಟಿ ಬಂದನು ಎಂಬುದಾಗಿ ಮಾತ್ರ ನೆನೆಸಿಕೊಳ್ಳುವುದಿಲ್ಲ. ಆದರೆ ಪ್ರತಿ ಕರ್ತನ ದಿನದಂದು ನಾವು ಆತನ ಶ್ರಮೆ, ಮರಣ ಮತ್ತು ಪುನರುತ್ಥಾನವನ್ನು ಸಹ ನಾವು ನೆನೆಸಿಕೊಳ್ಳುತ್ತೇವೆ. Like Jacob, we remember our dear ones that we have buried and awaiting the resurrection day. ಯಾಕೋಬನ ರೀತಿಯಲ್ಲಿ ನಾವು ಸಹ ನಮ್ಮ ತೀರಿ ಹೋದಂತಹ ಪ್ರಿಯರನ್ನ ಅವರು ಸಮಾಧಿ ಮಾಡಲ್ಪಟ್ಟಿರುವುದನ್ನು ನಾವು ನೆನೆಸಿಕೊಂಡವರಾಗಿ ಕಡೆಯ ದಿನದಲ್ಲಿ ಅವರು ಎಬ್ಬಿಸಲ್ಪಡುತ್ತಾರೆ, ಪುನರುತ್ಥಾನ ಹೊಂದುತ್ತಾರೆ ಎಂಬುದಾಗಿ ನಿರೀಕ್ಷಿಸುತ್ತೇವೆ. It's all because our Lord Jesus Christ arose from the dead. ಯಾಕೆ ಅದೆಲ್ಲ ನಾವು ನೆನೆಸಿಕೊಳ್ಳುತ್ತೇವೆ ಎಂದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆತನು ಮರಣದಿಂದ ಪುನರುತ್ಥಾನ ಹೊಂದಿದ್ದಾನೆ. If he didn't rise, we will have no hope. ಆತನು ಒಂದು ವೇಳೆ ಮರಣದಿಂದ ಜೀವ ಹೊಂದಿ ಪುನರುತ್ಥಾನವಾಗದೆ ಹೋಗಿದ್ದರೆ ನಮಗೆ ನಿರೀಕ್ಷೆ ಇರುತ್ತಿರಲಿಲ್ಲ. Let's read verse 8 to 10, 8, 9 and 10. 8, 9, 10ನೇ ವಚನಗಳನ್ನು ಈಗ ಓದಿಕೊಳ್ಳೋಣ. ಇಸ್ರಾಯೇಲನು ಯೋಸೇಫನ ಮಕ್ಕಳನ್ನು ನೋಡಿ ಇವರು ಯಾರೆಂದು ಕೇಳಲು ಯೋಸೇಫನು ತನ್ನ ತಂದೆಗೆ, ಇವರು ಈ ದೇಶದಲ್ಲಿ ನನಗೆ ದೇವರು ಅನುಗ್ರಹಿಸಿದ ಮಕ್ಕಳು ಎಂದು ಹೇಳಿದನು. ಅದಕ್ಕವನು, ಇವರನ್ನು ನಾನು ಆಶೀರ್ವದಿಸುತ್ತೇನೆ, ನನ್ನ ಹತ್ತಿರಕ್ಕೆ ಕರಕೊಂಡು ಬಾ ಅಂದನು. ಇಸ್ರಾಯೇಲನು ವೃದ್ಧಾಪ್ಯದಿಂದ ಮೊಬ್ಬು ಕಣ್ಣುಳ್ಳವನಾಗಿ ನೋಡಲಾರದೆ ಇದ್ದನು. ಯೋಸೇಫನು ಅವರನ್ನು ಅವನ ಬಳಿಗೆ ಕರಕೊಂಡು ಬರಲು ಅವನು ಅವರನ್ನು ಮುದ್ದಿಟ್ಟು ಒಪ್ಪಿಕೊಂಡನು.
Isaac and Jacob had eye trouble in the old age. Even Isaac had the same problem. ಈಸಾಕನು ಮತ್ತು ಯಾಕೋಬನು ಅವರ ವೃದ್ಧಾಪ್ಯದಲ್ಲಿ ಅವರ ಕಣ್ಣು ಕಾಣದೇ ಇರುವುದನ್ನು ನಾವು ಕಾಣುತ್ತೇವೆ. Remember, Isaac lost his discernment when Jacob came and cheated him and got the blessing that he wanted to give to Esau. ಈಸಾಕನ ಕುರಿತಾಗಿ ನೋಡುವಾಗ ಆತನ ಮುಪ್ಪಿನಲ್ಲಿ ಯಾಕೋಬನು ಆತನನ್ನ ಮೋಸಗೊಳಿಸಿ ಏಸಾವನ ಆಶೀರ್ವಾದವನ್ನ ಕದ್ದುಕೊಳ್ಳುವಾಗ ಆತನು ಅದನ್ನ ಗ್ರಹಿಸಲು ಸಹ ಬುದ್ಧಿ ಇಲ್ಲದವನಾಗಿದ್ದನು. Maybe because in the Middle East the sun is very hot. Maybe that's why there's a lot of people there who have eye problems. ಬಹುಶಃ ಆ ಮಧ್ಯಪ್ರಾಚ್ಯ ದೇಶ ಅಲ್ಲಿ ಸೂರ್ಯನ ಬಿಸಿಲು ಪ್ರಖರವಾಗಿರುವ ಕಾರಣ ಅಲ್ಲಿರುವ ಜನರಿಗೆ ವಯಸ್ಸಾಗುವಾಗ ಅವರಿಗೆ ಕಣ್ಣಿನ ಸಮಸ್ಯೆ ಕಾಣಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Now if you look at the story following, we see that Jacob, though his eyesight was dim, he couldn't be cheated. ಇಲ್ಲಿ ನಾವು ಮುಂದಕ್ಕೆ ನೋಡುವಾಗ ಯಾಕೋಬನು ಆತನಿಗೆ ಮುಪ್ಪಿನಲ್ಲಿ ಕಣ್ಣು ಮುಬಾಗಿ ಹೋಗಿದ್ದರೂ ಸಹ ಆತನಿಗೆ ಯಾರೂ ಮೋಸಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಈಗ look at verse 11 and 12. 11-12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆಗ ಇಸ್ರಾಯೇಲನು ಯೋಸೇಫನಿಗೆ, ನಿನ್ನ ಮುಖವನ್ನು ತಿರುಗಿ ನೋಡುವೆನೆಂದು ನಾನು ನೆನೆಸಿರಲಿಲ್ಲ. ಆದರೆ ನಾನು ನಿನ್ನನ್ನು ಮಾತ್ರವಲ್ಲದೆ ನಿನ್ನ ಸಂತಾನವನ್ನು ನೋಡುವಂತೆ ದೇವರು ಅನುಗ್ರಹಿಸಿದ್ದಾನಲ್ಲ ಅಂದನು. ಆಗ ಯೋಸೇಫನು ಅವರನ್ನು ತಂದೆಯ ಮೊಣಕಾಲಿನ ಕಡೆಯಿಂದ ಬರಮಾಡಿ ಅವನಿಗೆ ಅಡ್ಡ ಬಿದ್ದನು. Now these children are before their grandfather Jacob. ಈಗ ಈ ಮೊಮ್ಮಕ್ಕಳು ಎಫ್ರಾಯಿಮ್ ಮತ್ತು ಮನಸ್ಸೆ ತಮ್ಮ ತಾತನಾದಂತಹ ಯಾಕೋಬನ ಬಳಿಯಲ್ಲಿದ್ದಾರೆ. Proverbs 17:6, please read that. Proverbs 17:6. ಜ್ಞಾನೋಕ್ತಿ 17:6ನೇ ವಚನ ದಯಮಾಡಿ ಓದಿರಿ. ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ, ಎತ್ತವರು ಮಕ್ಕಳಿಗೆ ಭೂಷಣ. Okay, so children are the crown of the old men. ಮಕ್ಕಳು ಅಥವಾ ಮೊಮ್ಮಕ್ಕಳು ಹಿರಿಯರಿಗೆ ಅವರು ಕಿರೀಟ ಪ್ರಾಯರಾಗಿರುತ್ತಾರೆ. And the glory of the children are their fathers, the gray hair. ಮತ್ತು what is it uncle? The children are their fathers. ಮತ್ತು ಮಕ್ಕಳ ಕಿರೀಟ ಅಥವಾ ಮಕ್ಕಳ ಗೌರವ ಅದು ತಂದೆಗಳಾಗಿರುತ್ತಾರೆ. Proverbs 13:22. ಜ್ಞಾನೋಕ್ತಿ 13:22. ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ, ಪಾಪಿಯ ಸೊತ್ತು ಸಜ್ಜನರಿಗೆ ಗಂಟು. Yeah, what are we leaving to our next generation? Something to consider. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನ ಬಿಟ್ಟು ಹೋಗುತ್ತಿದ್ದೇವೆ ಎಂಬುದನ್ನು ನಾವು ಯೋಚಿಸಬೇಕು. Is it money or is it spiritual heritage that we leave for them? ನಾವು ಅವರಿಗೆ ಆಸ್ತಿ ಪಾಸ್ತಿಯನ್ನ ಹಣವನ್ನು ಬಿಟ್ಟು ಹೋಗುತ್ತಿದ್ದೇವಾ ಅಥವಾ ಆತ್ಮೀಕವಾದ ಬಳುವಳಿಯನ್ನ ಆತ್ಮೀಕ ಅಭಿವೃದ್ಧಿ ಎಂಬಂತ ಬಳುವಳಿಯನ್ನ ಕೊಡುತ್ತಿದ್ದೇವಾ ನಾವು ಯೋಚಿಸಬೇಕು. Read Psalm 103 verse 17. ಕೀರ್ತನೆ 103:17ನೇ ವಚನ. ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ಯುಗ ಯುಗಾಂತರಗಳವರೆಗೂ ಇರುತ್ತದೆ. Children, God's blessing will be on them if we follow in the ways of God. ನಾವು ದೇವರ ಮಾರ್ಗದಲ್ಲಿ ನಡೆಯುವವರಾಗಿರುವುದಾದರೆ ನಮ್ಮ ಮಕ್ಕಳನ್ನು ಸಹ ದೇವರು ಆಶೀರ್ವದಿಸುತ್ತಾನೆ. Unfortunately, today many of the younger generation don't want the God of their fathers and forefathers. ಆದರೆ ಇದು ಒಂದು ದುಃಖಕರ ಸಂಗತಿ ಏನೆಂದರೆ ಇಂದಿನ ಯುವ ಪೀಳಿಗೆಗೆ ತಮ್ಮ ತಂದೆ ಮತ್ತು ತಾತಂದಿರ ದೇವರ ಅವಶ್ಯಕತೆ ಇಲ್ಲ. The world and the social media and the riches takes them captive. They don't have time for God. I'm not talking about everybody, but many. ಈ ಲೋಕ ಮತ್ತು ಸೋಷಿಯಲ್ ಮೀಡಿಯಾ ಮತ್ತು ಈ ಲೋಕದ ಆ ಒಂದು
ಸಂತೋಷ ಅದು ಅವರನ್ನ ಸೆರೆ ಹಿಡಿಯುವಂತದ್ದಾಗಿದೆ. ಎಲ್ಲರ ಕುರಿತಾಗಿ ನಾನು ಮಾತಾಡುತ್ತಿಲ್ಲ, ಆದರೆ ಬಹುಮಂದಿ ಯುವ ಪೀಳಿಗೆಯವರು ಈ ರೀತಿ ಇದ್ದಾರೆ. There is a saying like this about each generation. ಪ್ರತಿ ಪೀಳಿಗೆಯ ಕುರಿತಾಗಿ ಒಂದು ಮಾತು ಈ ರೀತಿ ಇದೆ. See, I am a third generation in the assemblies, ಸಹೋದರ ಸಭೆಯಲ್ಲಿ. ಸಹೋದರ ಸಭೆಯಲ್ಲಿ ನಾನು 3ನೇ ತಲೆಮಾರಿನವನು. My grandfather's faith was a sacrificial faith. They had to pay for their faith. ನಮ್ಮ ತಾತನ ನಂಬಿಕೆ ಅದು ಯಜ್ಞ ಸಮರ್ಪಿಸುವಂತಹ ನಂಬಿಕೆ ಆಗಿತ್ತು. ಅದರ ಅರ್ಥ ಅವರ ನಂಬಿಕೆಗಾಗಿ ಅವರು ಕಾಣಿಕೆಯನ್ನ ಅರ್ಪಿಸಬೇಕಾಗಿತ್ತು. They had to sacrifice many things. ಓಕೆ, ಅವರು ಅನೇಕ ತ್ಯಾಗ ಮಾಡಬೇಕಾಯಿತು. ತಮ್ಮ ನಂಬಿಕೆಗಾಗಿ ಅವರು ಅನೇಕ ತ್ಯಾಗ ಮಾಡಬೇಕಾಯಿತು. So it is called a sacrificial faith. ಆದ್ದರಿಂದ ಅದನ್ನ ತ್ಯಾಗಪೂರ್ವಕವಾದ ನಂಬಿಕೆ ಎಂಬುದಾಗಿ ನಾನು ಕರೆಯುತ್ತೇನೆ. Then when it came to the next generation, that is my parents, ನನ್ನ ತಂದೆ ತಾಯಿಯರ ಪೀಳಿಗೆಗೆ ಬರುವಾಗ it is a handed down faith. The grandparents sacrificed and it was handed down to my parents, the second generation. ನನ್ನ ತಾತಂದಿರು ನನ್ನ ತಾತ ಮಾಡಿದಂತಹ ಆ ಒಂದು ತ್ಯಾಗದ ಮೂಲಕ ಆ ನಂಬಿಕೆಯು ನನ್ನ ತಂದೆ ತಾಯಿಗಳಿಗೆ ಹಸ್ತಾಂತರಿಸಲ್ಪಟ್ಟಿತು. That is the second generation. ಅದು 2ನೆಯ ಪೀಳಿಗೆ ತಲೆಮಾರು. The third generation is my generation, and it is called a convenient faith. Everybody is going to church. I am also going to church. It's convenient. I didn't have to sacrifice that much. ನನ್ನ ಪೀಳಿಗೆಗೆ ಅಥವಾ ನನ್ನ ತಲೆಮಾರಿಗೆ ಬರುವಾಗ 3ನೇ ತಲೆಮಾರು ನಾನಾಗಿದ್ದೇನೆ. ನಮ್ಮ ನಂಬಿಕೆ ಅಥವಾ ನಮ್ಮ ಈ ಒಂದು ನಂಬಿಕೆ ಅದು convenient ಅಂದ್ರೆ ಸ್ವಲ್ಪ ಅನುಕೂಲವಾಗಿ ಎಲ್ಲರೂ ಹೋಗ್ತಾ ಇದ್ದೆ, ನಾನು ಹೋಗ್ತಾ ಇದ್ದೆ ಚರ್ಚಿಗೆ. There's nothing much to sacrifice. ಅನುಕೂಲಕರವಾದಂತಹ ನಂಬಿಕೆ ಆಗಿತ್ತು. ಎಲ್ಲರೂ ಹೋಗುವ ರೀತಿಯಲ್ಲಿ ನಾನು ಚರ್ಚ್ಗೆ ಹೋಗ್ತಾ ಇದ್ದೇನೆ. ಇಲ್ಲಿ ನನ್ನ ನಂಬಿಕೆಯಲ್ಲಿ ಮಾಡಿದ ತ್ಯಾಗವೇನೂ ಇಲ್ಲ. The fourth generation, it's called a nuisance faith. ಅವರಿಗೆ ಇಷ್ಟವೇ ಅಲ್ಲ. They wanted to enjoy the things of the world. So as many of you are not probably second, third generation, you may be first or second generation, but there is a danger in this generation as it goes by. Our spirituality can go down. Be very careful. ಆದರೆ 4ನೆಯ ತಲೆಮಾರಿಗೆ ಬರುವಾಗ ಅವರಿಗೆ ಈ ನಂಬಿಕೆ ಎಂಬಂತದ್ದು ಅದು ಕಿರಿಕಿರಿಯಾಗಿದೆ. ಅವರಿಗೆ ಆ ದೇವರ ಪ್ರೀತಿ ಅಥವಾ ನಂಬಿಕೆ ಎಂಬ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಅನೇಕರು 1ನೆಯ ತಲೆಮಾರಿನವರು ಅಥವಾ 2ನೇ ತಲೆಮಾರಿನ ವಿಶ್ವಾಸಿಗಳಿರಬಹುದು. ಆದರೆ ಮುಂದಿನ ತಲೆಮಾರಿಗಳಿಗೆ ಹೋಗುವಾಗ ಈ ಕ್ರಿಸ್ತ ನಂಬಿಕೆ ಎಂಬಂತದ್ದು ಅವರಲ್ಲಿ ಕಡಿಮೆ ಆಗುವುದನ್ನು ನಾವು ಕಾಣುತ್ತೇವೆ. Unless we have to pay a sacrifice, unless we have to ತ್ಯಾಗ ಮಾಡದೇ ಇದ್ರೆ ಅದನ್ನ ಬೆಲೆ ನಮ್ಗೆ ಗೊತ್ತಾಗುದಿಲ್ಲ. We will never understand unless each generation pay a price for our faith. ಪ್ರತಿ ಜನಾಂಗವು ಅಥವಾ ಪ್ರತಿ ತಲೆಮಾರು ಕ್ರಿಸ್ತ ನಂಬಿಕೆಗಾಗಿ ತ್ಯಾಗವನ್ನ ಮಾಡದೆ ಹೋದರೆ ಆ ಕ್ರಿಸ್ತ ನಂಬಿಕೆಯ ಮೌಲ್ಯ, ಕ್ರಿಸ್ತ ನಂಬಿಕೆಯ ಬೆಲೆ ಅವರಿಗೆ ಗೊತ್ತಾಗುವುದಿಲ್ಲ. If you are the first generation who came to the Lord, remember your children are born in a Christian home. There's a lot of danger unless you teach them. ಒಂದು ವೇಳೆ ನೀವು 1ನೆಯ ತಲೆಮಾರಿನ ಕ್ರೈಸ್ತ ವಿಶ್ವಾಸಿಗಳಾಗಿರುವುದಾದರೆ ನಿಮ್ಮ ಮಕ್ಕಳು ಅವರು 2ನೇ ತಲೆಮಾರಿನ ವಿಶ್ವಾಸಿಗಳಾಗಿರುತ್ತಾರೆ. ಅವರಿಗೆ ನೀವು ಕ್ರಿಸ್ತ ನಂಬಿಕೆಯನ್ನ ಬೋಧಿಸಿ ಆತ್ಮೀಕತೆಯಲ್ಲಿ ನಡೆಯದೆ ಹೋದರೆ ಅವರು ತಪ್ಪಿ ಹೋಗುವಂತ ಸಾಧ್ಯತೆ ಉಂಟು. Because they are not born, they are born in a Christian home now, unlike you. ಯಾಕಂದ್ರೆ ಅವರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ನಿಮ್ಮ ರೀತಿಯಲ್ಲಿ ಅವರು ಹೊಸದಾಗಿ ಕರ್ತನನ್ನು ಅಂಗೀಕರಿಸಿದವರಲ್ಲ. It's always important that we keep our faith fresh, that we always love the Lord. We don't lose our love for Him like the church in Ephesus who lost that first love. ನಾವು ನಮ್ಮ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಮುಂದುವರಿಯುವವರಾಗಿ ನಮ್ಮ ಕ್ರಿಸ್ತ ನಂಬಿಕೆಯನ್ನ ಮತ್ತು ಕರ್ತನ ಮೇಲಿನ ಪ್ರೀತಿಯನ್ನ ನಾವು ಮೊದಲಿದ್ದ ಪ್ರೀತಿಯನ್ನು ನಾವು ಹಿಡಿದುಕೊಳ್ಳಬೇಕು. ಎಫೆಸ ಸಭೆಯಲ್ಲಿ ಇದ್ದ ರೀತಿಯಲ್ಲಿ 1ನೆಯ ಪ್ರೀತಿಯನ್ನು ನೀನು ಕಳೆದುಕೊಂಡಿದ್ದಿ ಎಂಬುದಾಗಿ ಹೇಳಿದ ರೀತಿಯಲ್ಲಿ ಇರಬಾರದು. Read verse 13 and 14. 13 ಮತ್ತು 14ನೇ ವಚನವನ್ನು ನಾವೀಗ ಓದಿಕೊಳ್ಳೋಣ. ತರುವಾಯ ಯೋಸೇಫನು
ತನ್ನ ಬಲಗಡೆಯಲ್ಲಿ ಇಸ್ರಾಯೇಲನ ಬಲಗಡೆ ಎಡಗೈಗೆ ಎದುರಾಗಿ ಎಫ್ರಾಯಿಮನನ್ನು, ತನ್ನ ಬಲಗಡೆಯಲ್ಲಿ ಇಸ್ರಾಯೇಲನ ಬಲಗೈಗೆ ಎದುರಾಗಿ ಮನಸ್ಸೆಯನ್ನು ನಿಲ್ಲಿಸಿ ಅವರಿಬ್ಬರನ್ನು ತಂದೆಯ ಬಳಿಗೆ ಬರಮಾಡಿದನು. ಮನಸ್ಸೆಯು ಚೊಚ್ಚಲ ಮಗನಾಗಿದ್ದರೂ ಇಸ್ರಾಯೇಲನು ತನ್ನ ಕೈಗಳನ್ನು ಅಡ್ಡವಾಗಿ ಚಾಚಿ ಕಿರಿಯವನಾದ ಎಫ್ರಾಯಿಮನ ತಲೆಯ ಮೇಲೆ ಬಲಗೈಯನ್ನು, ಮನಸ್ಸೆಯ ಮೇಲೆ ಎಡಗೈಯನ್ನು ಇಟ್ಟು, Joseph is bringing these children to their grandfather or his father for him to bless them. ಯೋಸೆಫನು ತನ್ನ ಇಬ್ಬರು ಮಕ್ಕಳಾದಂತ ಎಫ್ರಾಯಿಂ ಮತ್ತು ಮನಸ್ಸೆಯನ್ನ ತನ್ನ ತಂದೆಯಾದ ಯಾಕೋಬನ ಬಳಿಗೆ ಅವರ ತಾತನಿಂದ ಆಶೀರ್ವಾದ ಮಾಡಿಸಲಿಕ್ಕಾಗಿ ತೆಗೆದುಕೊಂಡು ಬರುತ್ತಾನೆ. Blessing from godly men. ದೇವರ ಮನುಷ್ಯನಿಂದ ಆಶೀರ್ವದಿಸಲ್ಪಡಲಿಕ್ಕಾಗಿ. I remember in my childhood when I was studying in high school or in PUC, in the early days of my studies, ನನ್ನ ಜೀವಿತದ ಬಾಲ್ಯದ ದಿನಗಳನ್ನು ನಾವು ನೆನೆಸಿಕೊಳ್ಳುವುದಾದರೆ, ನನ್ನ ಹೈಸ್ಕೂಲ್ ಮತ್ತು PUC ಕಾಲದಲ್ಲಿ after every year when I finish the 10th, when I finish 11th, 12th, my father will take me to some of the godly elders of the church and ask them to pray for my further education. ನನ್ನ ತಂದೆ ನಾನು SSLC ಪಾಸ್ ಆದ ನಂತರ ಅಥವಾ PUC ಮತ್ತು ಫಸ್ಟ್ PUC ಸೆಕೆಂಡ್ PUC ಅನ್ನು ಪಾಸ್ ಆದ ನಂತರ ಕೆಲವು ದೇವಭಕ್ತರಾದಂತಹ ಹಿರಿಯರ ಬಳಿಗೆ, ದೇವರ ಸೇವಕರಾದಂತಹ ಹಿರಿಯರ ಬಳಿಗೆ ಕರೆದುಕೊಂಡು ಹೋಗಿ ನನ್ನ ಮಗನಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಅವರಿಗೆ ಕೇಳಿಕೊಳ್ಳುತ್ತಿದ್ದರು. There was a time like that. ಒಂದು ಕಾಲ ಆ ರೀತಿ ಇತ್ತು. Now we send our children to study, college. The church elders don't know. Nobody is coming to the elders, say, please pray for my son, please pray for my daughter. That kind of a time was there. Now we don't see that. Nobody have any need to pray. You know, we get good marks, we can admit them in class. We don't want the spiritual blessings. ಆದರೆ ಇಂದು ಇಂತಹ ಹಿರಿಯರಿಂದ ಮಾಡಲ್ಪಡುವಂತಹ ಆಶೀರ್ವಾದ ಮತ್ತು ಅಥವಾ ಪ್ರಾರ್ಥನೆ ಯಾರಿಗೂ ಅವಶ್ಯಕತೆ ಇಲ್ಲದಾಗಿ ನಾವು ಕಾಣುತ್ತೇವೆ. ನಮ್ಮ ಮಕ್ಕಳು ಉತ್ತಮ ಅಂಕಗಳನ್ನು ಗಳಿಸುವುದಾದರೆ ಅವ್ರನ್ನ ಒಳ್ಳೆಯ ಸ್ಕೂಲ್ಗೆ ಅಥವಾ ಒಳ್ಳೆಯ ಕಾಲೇಜಿಗೆ ಸೇರಿಸಿ ನಾವು ಯಾವ ಪ್ರಾರ್ಥನೆಯ ಅವಶ್ಯಕತೆಯೂ ಇಲ್ಲವೇನೋ ಎಂಬ ರೀತಿಯಲ್ಲಿ ಅವರನ್ನು ನಾವು ಬೆಳೆಸುತ್ತಿದ್ದೇವೆ. No wonder our generations are becoming at best Sunday morning Christians. ನಮ್ಮ ಮುಂದಿನ ಪೀಳಿಗೆ ಅವರು ಕೇವಲ ಭಾನುವಾರದ ಕ್ರೈಸ್ತರಾಗಿ, ಭಾನುವಾರದ ವಿಶ್ವಾಸಿಗಳಾಗಿ ಪರಿವರ್ತನೆ ಆಗುತ್ತಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. Now while the children came, Joseph put Manasseh was the firstborn, put him on the right side and Ephraim on the left, but Jacob crossed his hand. ಯೋಸೆಫನು ತನ್ನ ಹಿರಿಯ ಮಗನಾದಂತಹ ಮನಸ್ಸೆಯನ್ನ ಯಾಕೋಬನ ಬಲಗೈಯ ಬಳಿಯಲ್ಲಿಯೂ ಎಫ್ರಾಯಿಮನನ್ನ ಎಡಗಡೆ ನಿಲ್ಲಿಸುವುದನ್ನು ನಾವು ಕಾಣಿಸುತ್ತೇವೆ. ಆದರೆ ಯಾಕೋಬನು ತನ್ನ ಕೈಗಳನ್ನ ಅದಲು ಬದಲು ಮಾಡಿ ಇಡುವುದನ್ನು ನಾವು ಕಾಣುತ್ತೇವೆ. See what is happening here. ಇಲ್ಲಿ ಆಗುತ್ತಿರುವುದನ್ನು ನಾವು ಗಮನಿಸೋಣ. Even though Jacob couldn't see very well, ಯಾಕೋಬನು ಸರಿಯಾಗಿ ನೋಡಲಿಕ್ಕೆ ಸಾಧ್ಯವಾಗದೆ ಹೋಗಿದ್ದರು, Joseph could see what he was doing. ಯೋಸೆಫನು ಆತನು ಏನು ಮಾಡುತ್ತಿದ್ದಾನೆ ಎಂಬುದನ್ನು ಚೆನ್ನಾಗಿ ನೋಡುತ್ತಿದ್ದನು. Joseph was pushing older son to Jacob's right hand side. ಯೋಸೆಫನು ಹಿರಿಯ ಮಗನನ್ನ ಯಾಕೋಬನ ಬಲಗೈಯ ಬಳಿಯಲ್ಲಿ ನಿಲ್ಲಿಸುತ್ತಿದ್ದನು. Jacob switched the hand. Why? ಯಾಕೋಬನು ತನ್ನ ಕೈಗಳನ್ನ ಅದಲು ಮಾಡಿದನು. ಯಾಕೆ? Of course, he had affection for both. ಇಬ್ಬರ ಮೇಲೆಯೂ ಆತನಿಗೆ ಪ್ರೀತಿ ಇತ್ತು. ಹೌದು, they were the sons of his favorite son Joseph. ತನ್ನ ಪ್ರೀತಿಯ ಮಗನಾದಂತಹ ಯೋಸೆಫನ ಮಕ್ಕಳಿದ್ದರು ಅವರಿಬ್ಬರು. But knowingly he gives the blessing to the young. ಆದರೆ ಅದು ತಿಳಿದಾಗಿಯೂ ಆತನು ಕಿರಿಯವನಿಗೆ ಹೆಚ್ಚಿನ ಆಶೀರ್ವಾದವನ್ನು ಮಾಡುತ್ತಾನೆ. One of the reason maybe he was also a younger person once and he received that blessing from Isaac. ಅದಕ್ಕೆ ಕಾರಣ ಇದು ಇರಬಹುದು. ಏನೆಂದರೆ ಆತನು ಸಹ ಕಿರಿಯ ಮಗನಾಗಿದ್ದುಕೊಂಡು ಈಸಾಕನಿಂದ ತನ್ನ ಆಶೀರ್ವಾದವನ್ನ ಪಡೆದಿದ್ದನು.
He bypassed Esau and got the blessing as a younger one. In Israel, the older son, the firstborn, gets a double portion normally. ನಾವು ನೋಡುವಾಗ ಇಸ್ರಾಯೇಲರಲ್ಲಿ ಆ ಹಿರಿಯವನಿಗೆ 2 ಪಾಲು ಹೆಚ್ಚು ಸಿಗುವುದನ್ನ ಆಶೀರ್ವಾದವನ್ನು ನಾವು ನೋಡುತ್ತೇವೆ. ಆದರೆ ಯಾಕೋಬನು ತನ್ನ ಚಿಕ್ಕ ವಯಸ್ಸಿನಲ್ಲಿ ಏಸಾವನ ಆಶೀರ್ವಾದವನ್ನ ತಾನು ಪಡೆದುಕೊಂಡಿದ್ದನು. There's an interesting another principle in what we are seeing this. It runs through the scripture. ಇಲ್ಲಿ ಒಂದು ಅತ್ಯುತ್ತಮವಾದಂತಹ ಅಥವಾ ಸ್ವಾರಸ್ಯಕರವಾದಂತಹ ಒಂದು ಸಂಗತಿ ಅಥವಾ ಒಂದು ವಾಟ್ ಇಸ್ ಇಟ್ ಅಂಕಲ್? A principle. ಓಕೆ, ಒಂದು ಪ್ರಕ್ರಿಯೆ ನಡೆಯುವುದನ್ನ ನಾವು in Abraham's family, Ishmael was the older one, but Isaac was the younger one. He got the blessing. ನಾವು ನೋಡುವಾಗ ಅಬ್ರಹಾಮನ ಕುಟುಂಬದಲ್ಲಿ ಇಷ್ಮಾಯೇಲನು ಆತನು ಹಿರಿಯವನಾಗಿದ್ದನು ಮತ್ತು ಈಸಾಕನು ಕಿರಿಯವನಾಗಿದ್ದನು. ಆದರೆ ಈಸಾಕನು ಆಶೀರ್ವದಿಸಲ್ಪಡುವುದನ್ನು ನಾವು ನೋಡುತ್ತೇವೆ. In Isaac's family, Esau was the older, but Jacob got the blessing. ಆದರೆ ಅದೇ ರೀತಿಯಲ್ಲಿ ಈಸಾಕನ ಕುಟುಂಬದಲ್ಲಿ ಏಸಾವನು ಹಿರಿಯನಾಗಿದ್ದರೂ ಯಾಕೋಬನು ಆಶೀರ್ವಾದವನ್ನ ಹೊಂದಿದನು ಕಿರಿಯವನಾಗಿ. Later we see in David's family, David was the youngest one, but he received the blessing. ನಂತರ ನಾವು ಇಷಯನ ಕುಟುಂಬದಲ್ಲಿ ದಾವೀದನು ಆತನು ಕಿರಿಯ ಮಗನಾಗಿದ್ದರೂ ಸಹ ಆತನೇ ಆಶೀರ್ವದಿಸಲ್ಪಡುವುದನ್ನು ನಾವು ನೋಡುತ್ತೇವೆ. God is teaching us a spiritual lesson through this. ಇದರ ಮೂಲಕ ದೇವರು ನಮಗೆ ಒಂದು ಆತ್ಮೀಕ ಪಾಠವನ್ನ ಕಲಿಸುತ್ತಿದ್ದಾನೆ. He is not going by our physical birth, but he is giving importance to the spiritual birth. ದೇವರು ನಮ್ಮ ದೈಹಿಕ ಹುಟ್ಟುವಿಕೆ ಅಥವಾ ಯಾವ ಕ್ರಮದಲ್ಲಿ ನಾವು ಹುಟ್ಟಿದ್ದೇವೆ ಎಂಬುದನ್ನು ಆತನು ನೋಡುತ್ತಿಲ್ಲ, ಬದಲಾಗಿ ನಮ್ಮ ಆತ್ಮೀಕ ಅಭಿವೃದ್ಧಿಯ ಕುರಿತಾಗಿ ಆತನು ನೋಡುತ್ತಿದ್ದಾನೆ. Jesus was talking to Nicodemus. He said, "You must be born again. There must be a new birth." ಯೇಸು ಕ್ರಿಸ್ತನು ನಿಕೋದೇಮನೊಟ್ಟಿಗೆ ಮಾತನಾಡುವಾಗ ಆತನಿಗೆ ಹೇಳಿದ್ದು, ನೀನು ಹೊಸದಾಗಿ ಹುಟ್ಟಲೇಬೇಕು ಎಂಬುದಾಗಿ, ಹೊಸ ಸೃಷ್ಟಿಯೇ ಬೇಕು. What is born of the flesh is flesh. What is born of the spirit is spirit. ಮಾಂಸದಿಂದ ಹುಟ್ಟಿದ ಮಾಂಸ. ದೇಹದಿಂದ ಹುಟ್ಟಿದ್ದು ದೇಹ ಅಂತ ಇದೆ ಅಂಕಲ್. God does not accept our customs, our birth, our customs. That is not what God accepting. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಆಚಾರ ವಿಚಾರಗಳು, ನಮ್ಮ ಕುಟುಂಬ ಹೇಗಿದೆ ಎಂಬುದರ ಕುರಿತಾಗಿ ದೇವರು ಚಿಂತಿಸುವುದಿಲ್ಲ. All through the Bible we see the young, many a times this younger one inheriting the blessing. ಆದರೆ ಸತ್ಯವೇದದುದ್ದಕ್ಕೂ ನಾವು ಅನೇಕ ಕಡೆಗಳಲ್ಲಿ ಕಿರಿಯವರಿಗೆ ಹೆಚ್ಚಿನ ಆಶೀರ್ವಾದ ಅಥವಾ ಹೆಚ್ಚಿನ ಸ್ವಾಸ್ಥ್ಯ ಸಿಗುವುದನ್ನು ನಾವು ಕಾಣುತ್ತೇವೆ. Okay, read 8:15 to the end of the chapter. 15ರಿಂದ ಈ ಅಧ್ಯಾಯದ ಕಡೆಯವರೆಗೂ ಈಗ ಓದಿಕೊಳ್ಳೋಣ. ಯೋಸೇಫನನ್ನು ಆಶೀರ್ವದಿಸಿ, ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರು ಸೇವಿಸಿದ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪರಾಮರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವಾತನು ಈ ಹುಡುಗರನ್ನು ಆಶೀರ್ವದಿಸಲಿ. ಇವರು ನನ್ನ ಹೆಸರನ್ನು ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರ ಹೆಸರುಗಳನ್ನು ಮುಂದಕ್ಕೆ ತರಲಿ. ಇವರು ಭೂಮಿಯ ಮೇಲೆ ಹೆಚ್ಚಿ ಸಂತಾನವನ್ನು ಪಡೆಯಲಿ ಅಂದನು. ತನ್ನ ತಂದೆಯ ಬಲಗೈಯನ್ನು ಎಫ್ರಾಹಿಮನ ತಲೆಯ ಮೇಲೆ ಇಡುವುದನ್ನು ಯೋಸೇಫನು ಕಂಡು ಅಸಮಾಧಾನ ಪಟ್ಟು ಅವನ ಕೈಯನ್ನು ಎಫ್ರಾಹಿಮನ ತಲೆಯಿಂದ ಎತ್ತಿ ಮನಸ್ಸೆಯ ತಲೆಯ ಮೇಲೆ ಇಡುವುದಕ್ಕಾಗಿ ಹಿಡಿದು ತಂದೆಗೆ, ಆಗಲ್ಲಪ್ಪ, ಇವನೇ ಚೊಚ್ಚಲ ಮಗನು, ಬಲಗೈಯನ್ನು ಇವನ ತಲೆಯ ಮೇಲೆ ಇಡಬೇಕು ಎಂದು ಹೇಳಿದನು. ಆದರೆ ಅವನ ತಂದೆ ಒಪ್ಪದೆ, ಮಗನೇ, ನಾನು ಬಲ್ಲೆ, ಇವನಿಂದಲೂ ಜನಾಂಗ ಉಂಟಾಗುವುದು, ಇವನು ಬಲಿಷ್ಠನಾಗುವನು, ಇವನ ತಮ್ಮನು ಬಲಿಷ್ಠನಾಗುವನು, ತಮ್ಮನ ಸಂತತಿಯಲ್ಲಿಯೇ ಜನರು ಹೇರಳವಾಗಿ ಹುಟ್ಟುವರು ಎಂದು ಹೇಳಿದನು. ಆ ಕಾಲದಲ್ಲಿ ಅವನು ಅವರನ್ನು ಆಶೀರ್ವದಿಸಿ, ಇಸ್ರಾಯೇಲ್ಯರು ಯಾರನ್ನಾದರೂ ಆಶೀರ್ವದಿಸುವಾಗ ಎಫ್ರಾಹಿಮನಿಗೂ ಮನಸ್ಸೆಗೂ ಉಂಟಾದ
ಸಂತತಿಯಂತೆ ದೇವರು ನಿನಗೂ ಸಂತಾನವನ್ನು ಅನುಗ್ರಹಿಸಲಿ ಎಂದು ನಿಮ್ಮನ್ನು ದೃಷ್ಟಾಂತವಾಗಿ ಹೇಳುವರು ಅಂದನು. ಹೀಗೆ ಹೇಳಿದ್ದರಿಂದ ಎಫ್ರಾಯಿಮನನ್ನು ಮನಸ್ಸಿಗೆ ಮುಂದಾಗಿ ಇಟ್ಟನು. ಇಸ್ರಾಯೇಲನು ಯೋಸೇಫನಿಗೆ, ನನಗೆ ಮರಣ ಸಮೀಪಿಸಿದೆ, ಆದರೆ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಪಿತೃಗಳ ದೇಶಕ್ಕೆ ತಿರುಗಿ ಬರಮಾಡುವನು. ಇದಲ್ಲದೆ ನಾನು ನಿನ್ನ ಅಣ್ಣಂದಿರಿಗೆ ಕೊಟ್ಟ ಪಾಲಿಗಿಂತ ಹೆಚ್ಚಾಗಿ ನಾನು ಕತ್ತಿ ಬಿಲ್ಲುಗಳಿಂದ ಅಮೋರಿಯರ ವಶದಿಂದ ತಪ್ಪಿಸಿ ಪಡೆದ ಬೆಟ್ಟದ ತಪ್ಪಲನ್ನು ನಿನಗೆ ಕೊಟ್ಟಿದ್ದೇನೆ ಎಂದು ಹೇಳಿದನು. Yeah, Jacob is remembering God's feeding him, God promising him, all of that he is recounting now. In verse 15 he says, the Lord fed me, the Lord who led me. 15ನೇ ವಚನದಲ್ಲಿ ದೇವರು ತನ್ನನ್ನು ಪರಾಂಬರಿಸಿದನು, ತನ್ನನ್ನು ನಡೆಸಿದನು, ತನ್ನ ಅವಶ್ಯಕತೆಗಳನ್ನು ಪೂರೈಸಿದನು ಎಂಬುದಾಗಿ ದೇವರ ಆ ಆಶೀರ್ವಾದಗಳನ್ನ, ದೇವರ ನಡೆಸುವಿಕೆಯನ್ನ ನೆನೆಸಿಕೊಳ್ಳುತ್ತಿದ್ದಾನೆ. We see Jacob in a spiritual height in his faith. ತನ್ನ ನಂಬಿಕೆಯ ಜೀವಿತದಲ್ಲಿ ಆತ್ಮಿಕತೆಯ ಉತ್ತುಂಗದಲ್ಲಿ ಇರುವುದನ್ನು ನಾವು ಯಾಕೋಬನನ್ನು ನೋಡುತ್ತೇವೆ. Angel which redeemed me. ನನ್ನನ್ನ ಬಿಡಿಸಿದ ದೇವರು ಅಥವಾ ನನ್ನನ್ನ ಕಾಪಾಡಿದ ದೂತನಾಗಿ ಇರುವಾತನು ಎಂಬುದಾಗಿ ಹೇಳುತ್ತಾನೆ. There was nothing to boast about himself. He only remembered that wonderful angel, wonderful God, his redeemer. ತನ್ನ ಕುರಿತಾಗಿ ಹೊಗಳಿಕೊಳ್ಳಲಿಕ್ಕೆ ಆತನ ಬಳಿಯಲ್ಲಿ ಏನೂ ಇಲ್ಲ, ಬದಲಾಗಿ ನನ್ನನ್ನ ಪರಾಂಬರಿಸಿ ದೂತನಾಗಿ ನಡೆಸುತ್ತಾ ಬಂದ ದೇವರು ಎಂಬುದಾಗಿ ನೆನೆಸಿಕೊಳ್ಳುತ್ತಿದ್ದಾನೆ. New Testament believers, how much more we should be thankful for our Redeemer. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಂತ ನಾವು ಹಾಗಾದರೆ ನಮ್ಮ ಬಿಡುಗಡೆ ಮಾಡಿದಂತಹ ರಕ್ಷಕನಿಗಾಗಿ ನಾವು ಎಷ್ಟು ಸಂತೋಷವುಳ್ಳವರಾಗಿರಬೇಕು ಅಥವಾ ಎಷ್ಟು ಕೃತಜ್ಞರಾಗಿರಬೇಕು. Here we see when Jacob crossed his hand and Joseph noticed it, he was not happy, he tried to change it. ಇಲ್ಲಿ ಯಾಕೋಬನು ತನ್ನ ಕೈಯನ್ನ ಅದಲು ಬದಲು ಮಾಡಿ ಇಡುವುದನ್ನು ಗಮನಿಸಿದ ಯೋಸೇಫನು ಅದರ ಕುರಿತಾಗಿ ಬೇಸರಗೊಳ್ಳುತ್ತಾನೆ. Joseph, actually you better accept this because Joseph was not the older one. God chose him. So he should have learned that. Now let Joseph better accept his father's words now. ಯೋಸೆಫನು ಈಗಾಗಲೇ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಏನೆಂದರೆ ತನ್ನ ಅಣ್ಣಂದಿರಿಗಿಂತ ತಾನು ಕಿರಿಯವನಾಗಿದ್ದರೂ ಸಹ ದೇವರು ಆತನನ್ನು ಆಶೀರ್ವದಿಸಿದ್ದನು, ಉನ್ನತ ಸ್ಥಿತಿಗೆ ತಂದಿದ್ದನು. ಈಗ ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ಅದನ್ನು ಆತನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. He happened to be one of the youngest one, yet God's blessing and leadership came to him. ಆತನು ತನ್ನ ಸಹೋದರರಲ್ಲಿ ಕಿರಿಯವನಾಗಿದ್ದರೂ ಸಹ ಆತನಿಗೆ ನಾಯಕತ್ವದ ಸ್ಥಾನವನ್ನ ದೇವರು ಕೊಟ್ಟರು, ಅಭಿವೃದ್ಧಿ ಪಡಿಸಿದರು ಅಣ್ಣಂದಿರಿಗಿಂತ ಹೆಚ್ಚಾಗಿ. ಆತನು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. In the last two verses we see Jacob's faith in God. ಕಡೆಯ 2 ವಚನಗಳಲ್ಲಿ 21-22ನೇ ವಚನದಲ್ಲಿ ಯಾಕೋಬನ ದೇವರ ಮೇಲಿನ ನಂಬಿಕೆಯ ಕುರಿತಾಗಿ ಅಲ್ಲಿ ನಾವು ನೋಡಿಕೊಳ್ಳುತ್ತೇವೆ. He is not only talking about, in the last chapter he told not to bury him in Egypt but take my body to Canaan. Now he is talking that God will take you all from here and take to the promised land. So he could have a long vision, understanding that God will fulfill his promise. ಕಳೆದ ಅಧ್ಯಾಯದಲ್ಲಿ ನನ್ನನ್ನ ಇಲ್ಲಿ ಸಮಾಧಿ ಮಾಡದೆ ಕಾನಾನ್ ದೇಶಕ್ಕೆ ತೆಗೆದುಕೊಂಡು ಹೋಗಿರಿ ಎಂಬುದಾಗಿ ಆತನು ಹೇಳಿದನು. ಆದರೆ ಈಗ 48ನೇ ಅಧ್ಯಾಯ ಅಂತ್ಯಭಾಗಕ್ಕೆ ಬರುವಾಗ ದೇವರು ನಿಮ್ಮೆಲ್ಲರನ್ನ ವಾಗ್ದಾತ್ತ ದೇಶಕ್ಕೆ ಕರೆದುಕೊಂಡು ಹೋಗುತ್ತಾನೆ ಖಂಡಿತವಾಗಿಯೂ ಎಂಬುದಾಗಿ ದೂರದೃಷ್ಟಿಯುಳ್ಳವನಾಗಿ ಆತನು ಇಲ್ಲಿ ಕಾಲಜ್ಞಾನ ಹೇಳುತ್ತಿದ್ದಾನೆ. We are coming to the close of Genesis. Next 2 more chapters left in Genesis. But we see amazing how God made this Jacob, this deceiver, into Israel. And we are seeing that fulfilling. And today we can call our God, God of Abraham, God of Isaac, God of Jacob, or God of Israel. ಈಗ ನಾವು ಆದಿಕಾಂಡ ಪುಸ್ತಕದ ಕಡೆಯ ಭಾಗಕ್ಕೆ ಬಂದಿದ್ದೇವೆ. ಇನ್ನು 2 ಅಧ್ಯಾಯಗಳ ಅಧ್ಯಯನವನ್ನು ಮುಗಿಸುವುದಾದರೆ ನಾವು ಆದಿಕಾಂಡ ಪುಸ್ತಕವನ್ನು ಮುಗಿಸುತ್ತೇವೆ. ಇದರ ಅಂತ್ಯ ಭಾಗಕ್ಕೆ ಬರುವಾಗ ಯಾಕೋಬನನ್ನ ದೇವರು ಹೇಗೆ ಪರಿವರ್ತಿಸಿದನು, ಹೇಗೆ ಬದಲಾಯಿಸಿದನು ಎಂಬುದನ್ನು ನೋಡಿಕೊಳ್ಳುವಾಗ
ಆತನು ಮೋಸಗಾರನಾಗಿದ್ದನು, ನಂಬಿಕೆ ಇಲ್ಲದವನಾಗಿದ್ದನು. ಅಂತಹ ಯಾಕೋಬನನ್ನ ದೇವರು ಬದಲಾಯಿಸಿ ಆತನನ್ನ ನಂಬಿಕೆಗೆ ಮೂಲ ಪುರುಷನಾಗಿ ನಂಬಿಕೆಯ ವ್ಯಕ್ತಿಯನ್ನಾಗಿ ಮಾಡುವುದನ್ನು ನಾವು ನೋಡುತ್ತೇವೆ. ಆ ದೇವರು ತನ್ನ ಹೆಸರನ್ನ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ಕರೆದುಕೊಳ್ಳುವ ರೀತಿಯಲ್ಲಿ ಯಾಕೋಬನ God of Israel, the God of Israel is our God. May we realize the blessings that we have in him. ಇಸ್ರಾಯೇಲನ ದೇವರೇ ನಮ್ಮ ದೇವರಾಗಿದ್ದಾನೆ. ಯಾಕೋಬನ ಮೂಲಕ ಅಥವಾ ಇಸ್ರಾಯೇಲನ ಮೂಲಕ ಬಂದ ಆಶೀರ್ವಾದವನ್ನು ನಾವು ನೆನೆಸಿಕೊಳ್ಳೋಣ. May God's name be glorified. Lord willing, we'll continue next week. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಚಿತ್ತ ಇರುವುದಾದರೆ ನಾವು ಮುಂದಿನ ವಾರ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತೇವೆ.